ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದೆ. ಕೀರ್ತನೆ 100 ನಾವು ಓದಿಕೊಳ್ಳೋಣ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡೂ ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಆಮೇಲೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನು ಮಾಡಿದ ಉಪಕಾರವನ್ನು ನಾವು ನೆನೆಸಿ ಆತನನ್ನು ಈ ಸಮಯ ನಾವು ಆರಾಧಿಸಲಿಕ್ಕೆ ಹೋಗೋಣ. ಆತನು ಒಳ್ಳೆಯ ದೇವರು, ಆತನು ಸರ್ವಶಕ್ತನಾದಂಥ ಮಹಿಮೆಯುಳ್ಳ ದೇವರು. ಆತನನ್ನೇ ನಾವು ದೃಷ್ಟಿಸುತ್ತಾ ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರವನ್ನು ನಾವು ನೆನೆಸಿ ಆತನನ್ನು ಈ ಸಮಯ ನಾವು ಕೊಂಡಾಡೋಣ. ಚಪ್ಪಾಳೆ ಪೂರಕವಾಗಿ ಆತನನ್ನು ನಾವು ಒಂದೇ ಮನಸ್ಸುಳ್ಳವರಾಗಿ ಹೃದಯದ ಅಂತರಾಳದಲ್ಲಿ ನಾವು ಆತನನ್ನು ಸ್ತುತಿಸಲಿಕ್ಕೆ ಹೋಗೋಣ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಂದನೆ ಸ್ವಾಮಿ, ಸ್ತೋತ್ರ ಸ್ವಾಮಿ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ನಾವು ಸುಮ್ಮನಿರುವುದು ಬೇಡ. ಆತನ ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಆತನನ್ನು ಘನಪಡಿಸಿ ಆತನ ನಾಮವನ್ನು ನಾವು ಮೇಲಕ್ಕೆ ಹಾಲೆಲೂಯಾ. ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು
ಆತನಿಗೆ ದೊಡ್ಡ ಚಪ್ಪಾಳೆಯನ್ನು ತಟ್ಟುವ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಸ್ವಾಮಿ. ನಾವು ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಹಾಲೆಲೂಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಕರ್ತನ ಸನ್ನಿಧಾನದಿ ಕೊಂಡಾಟ ಕೊಂಡಾಟವೇ. ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ. ನನ್ನ ಪ್ರಿಯನ ಪಾದದಲ್ಲಿ ಆನಂದ ಆನಂದವೇ. ನನ್ನ ಪ್ರಿಯನ ಪಾದದಲ್ಲಿ ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪರಿಶುದ್ಧ ಆತ್ಮನಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪರಿಶುದ್ಧ ಆತ್ಮನಿಂದ. ಕೊಂಡಾಟ ಕೊಂಡಾಟವೇ. ನನ್ನ ಕರ್ತನ ಸನ್ನಿಧಾನದಿ ಕೊಂಡಾಟ ಕೊಂಡಾಟವೇ. ನಮ್ಮ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ. ನನ್ನ ಪ್ರಿಯನ ಪಾದದಲ್ಲಿ ಆನಂದ ಆನಂದವೇ. ನನ್ನ ಪ್ರಿಯನ ಪಾದದಲ್ಲಿ ದೇವಾದಿ ದೇವನು ದಿನ ದಿನವೂ ತಂಗು ದೇವಾಲಯ ನಾವೇ. ದೇವಾದಿ ದೇವನು ದಿನ ದಿನವೂ ತಂಗುವ ದೇವಾಲಯ ನಾವೇ. ಆತನ ಮುದ್ರೆ ನಮ್ಮ ಮೇಲೆ ಉಂಟು ಅತಿಶಯ ಅತಿಶಯವೇ. ಆತನ ಮುದ್ರೆ ನಮ್ಮ ಮೇಲೆ ಉಂಟು ಅತಿಶಯ ಅತಿಶಯವೇ. ಕೊಂಡಾಟ ಕೊಂಡಾಟವೇ. ನಮ್ಮ ಕರ್ತನ ಸನ್ನಿಧಾನದಿ ಕೊಂಡಾಟ ಕೊಂಡಾಟವೇ. ನಮ್ಮ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ. ನನ್ನ ಪ್ರಿಯನ ಪಾದದಲ್ಲಿ ಆನಂದ ಆನಂದವೇ. ನನ್ನ ಪ್ರಿಯನ ಪಾದದಲ್ಲಿ ತುತ್ತೂರಿ ಶಬ್ದ ತುತ್ತಾರ ಸೈನ್ಯ ಯೇಸು ಬರಲಿರುವ. ತುತ್ತೂರಿ ಶಬ್ದ ತುತ್ತಾರ ಸೈನ್ಯ ಯೇಸು ಬರಲಿರುವ. ಕ್ಷಣ ಮಾತ್ರದಲ್ಲೇ ಮಾರ್ಪಾಡುವಂತೆ ಮಹಿಮೆಯ ಕಾಣುವೆವು. ಕ್ಷಣ ಮಾತ್ರದಲ್ಲೇ ಮಾರ್ಪಾಡುವಂತೆ ಮಹಿಮೆಯ ಕಾಣುವೆವು. ಕೊಂಡಾಟ ಕೊಂಡಾಟವೇ.
ಆರಾಧನೆ ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಂಬಿಗಸ್ತನಾದ ದೇವರು ಸ್ವಾಮಿ. ನಾವೆಲ್ಲರೂ ಒಟ್ಟಾಗಿ ನಾವು ಹೃದಯದ ಅಂತರಾಳದಲ್ಲಿ ನಾವು ಆತನನ್ನು ಆರಾಧಿಸೋಣ. ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಆತನು ಪರಿಶುದ್ಧನು, ಆತನು ಸರ್ವಶಕ್ತನಾದಂಥ ಮಹಿಮೆಳ್ಳ ದೇವರು. ಆತನಿಗೆ ಅಸಾಧ್ಯವೆನ್ನುವುದು ಒಂದು ಇಲ್ಲ. ಆತನು ಯೋಗ್ಯನಾದಂಥ ದೇವರು. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ನಂಬಿಗಸ್ತನೇ ನಿನಗೆ ವಂದನೆ ಸ್ವಾಮಿ. ನೀನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸಿಂಹಾಸನ ರೂಢನು ನೀನು ಸ್ವಾಮಿ. ನಾವು ಆಚೆ ಈಚೆ ನೋಡುವುದಿಲ್ಲ, ಆತನನ್ನೇ ನಾವು ಹೃದಯದ ಅಂತರಾಳದಲ್ಲಿ ನಾವು ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಯೇಸು. ಮಹಿಮೆ ರಾಜ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯದನ್ನು ಕರ್ತನೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ನೀನು ಒಳ್ಳೆಯದನ್ನೇ ಮಾಡುವಾಗ ದೇವರು ನೀನೇ, ನಂಬಿಗ ದೇವರು ನೀನೇ. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಸರ್ವಶಕ್ತ ದೇವರು ನೀನೇ, ಸರ್ವಶಕ್ತ ದೇವರು ನೀನೇ. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಸ್ ಲಾರ್ಡ್ ಅಪ್ಪ. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ದೇವರು ನೀನೇ. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸುವಾಗ. ಎಂಥ ಒಂದು ಉಲ್ಲಾಸ ನಿನ್ನನ್ನು ಆರಾಧಿಸುವಾಗ. ಸಂತೋಷವು ನಿನ್ನನ್ನಾರಾಧಿಸಲು. ಪ್ರೀತಿ ಸ್ವರೂಪ ದೇವರು ನೀನೇ, ಪ್ರೀತಿ ಸ್ವರೂಪ ದೇವರು ನೀನೇ. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಸ್ ಲಾರ್ಡ್ ಅಪ್ಪ. ನೀನು ಪರಿಶುದ್ಧನ ಸ್ವಾಮಿ. ನೀನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಿನ್ನನ್ನಾರಾಧಿಸಲು. ನೀನೇ ಯೋಗ್ಯನು, ಮಹಾಯೋಗ್ಯನು. ಯಜ್ಞದ ಕುರಿ ಮಾರಿಯೇ, ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು.
Lord Jesus. ಸನ್ನಿಧಿಯಲ್ಲಿರುವೆ ನನ್ನೊಳ್ಳೆ ಕ್ರಿಯೆಗಳಲ್ಲ ವಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. Yes Lord, ನೀನೇ ಯೋಗ್ಯನು, ಮಹಾಯೋಗ್ಯನು. Yes Lord, ನೀನು ಪರಿಶುದ್ಧನ ಸ್ವಾಮಿ, ನಿನ್ನ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡು. ಓರಾಂಧರ ಶಿಖರ ಬಾಂಧರಿ ಕುಲಕರ ಬಾಂಧರಿ ಬಲ ಬಲ ಪರಿಶುದ್ಧನು ಶುದ್ಧನು ನೀನೊಬ್ಬನೇ, ನೀನೇ ಯೋಗ್ಯನು, ಮಹಾಯೋಗ್ಯನು. Yes Lord, thank you Father, thank you Jesus. ವಂದನೆ ಸ್ವಾಮಿ, ನಿನ್ನ ಹೆಚ್ಚದ ಕುರಿಯಾದ ಆತನ ರಾಜ್ಯ, ನಿನ್ನ ಮಹಿಮೆಯ ದೇವರು ಸ್ವಾಮಿ, ನಿನ್ನ ಸಿಂಹಾಸನ ರೂಢನ ರಾಜ್ಯ. ನಿನಗೆ ವಂದನೆ ಅಪ್ಪ, ನಿನಗೆ ಮಹಿಮೆ ಉಂಟಾಗಲಿ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿ ಮಾರಿಯೇ ನಿನ್ನ ಯಜ್ಞದ ಕುರಿಯಾದ ಆತನ ರಾಜ್ಯ. ಯಾರು ಯಾವ ಪರಿಸ್ಥಿತಿಗಳ ಹಾದು ಹೋಗ್ತಾರೆ ಆ ನಿನ್ನ ರಕ್ತವು ಸ್ವಾಮಿ ಅದು ಬಿಡುಗಡೆ ಮಾಡುವಂಥದ್ದು ರಾಜ್ಯ. ಶುದ್ಧನು ನೀನೊಬ್ಬನೇ, ಶುದ್ಧನು ನೀನೊಬ್ಬನೇ. ಥ್ಯಾಂಕ್ ಯು ರಾಜ್. ನೀನು ಕೆರೆಯುವೆರಿತಲು ಸೆರಾಪಿಯರಿತಲು ನಿತ್ಯಲು ಸ್ತುತಿಸಲ್ಪಡುವಂಥ ದೇವರು ಸ್ವಾಮಿ. ನಿನ್ನನ್ನು ಆರಾಧಿಸ್ತೇವೆ ರಾಜ್ಯ, ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ. ಹಲ್ಲೆಲೂಯಾ. ಆತನು ಎಷ್ಟು ಒಳ್ಳೆಯ ದೇವರು, ಆತನು ನಮ್ಮ ಜೀವಿತದಲ್ಲಿ ಎಷ್ಟೊಂದು ಉಪಕಾರವನ್ನು ಆತನು ಮಾಡಿದ್ದಾನೆ. ಆತನನ್ನು ನಾವು ಸಿಂಹಾಸನ ರೂಢನಾಗಿರುವಂಥ ಆತನನ್ನು ನಾವು ಮೇಲಕ್ಕೆತ್ತಿ ನಮ್ಮ ಎರಡು ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿಕೊಂಡು ಆತನನ್ನು ನಾವು ಆರಾಧಿಸಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಸೋ, ಥ್ಯಾಂಕ್ ಯು ಹೋಲಿ ಲಾರ್ಡ್ ಕರ್ತನೆ. ಥ್ಯಾಂಕ್ ಯು ಫಾದರ್. ನಿತ್ಯವೂ ದೇವರೇ ನಿನ್ನ ಸ್ತುತಿಸಲ್ಪಡುವಂಥ ದೇವರ ಸ್ವಾಮಿ. ಹಲ್ಲೆಲೂಯಾ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ
ಸ್ವೀಕಾರ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಗೋಸ್ಕರ ನಿನಗೆ ಸ್ತೋತ್ರ, ನಿನ್ನ ಕೃಪೆಗೋಸ್ಕರ ನಿನಗೆ ಸ್ತೋತ್ರ. ಈ ದಿನ ಕಾಣುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆಲಯಕ್ಕೆ ಬರುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಆರೋಗ್ಯವಂತರಾಗಿರುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಅನ್ಯ ಭಾಷೆ ಮಾತಾಡ್ರಿ 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 ಮಾತಾಡ್ರಿ. ಥ್ಯಾಂಕ್ ಯು ಲಾರ್ಡ್. ರೇಖೆ ರಭಾಷಿ ಎಂಟ್ಲಮ ನಸಿಕೋ ಬೇ ಲೇಮ್ ರೇಷಿ ಕೊಂದಿನಿ ಅಮ್ಮರಖ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸ್ವಸ್ಥತೆಯ ಶಕ್ತಿ ನಮ್ಮ ಮಧ್ಯದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಅಭಿಷೇಕ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರನ್ನು ದೇವರೇ ನಿನ್ನ ಮುಟ್ಟುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. Thank you, Jesus. Thank you, Jesus. Thank you, Jesus. Thank you, Jesus. Oh, thank you, Holy Spirit. Thank you, Holy Spirit. Thank you, Holy Spirit. Thank you, Lord. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಆರಾಧನೆಯಲ್ಲಿ ಸಂತೋಷ ಪಟ್ಟಿದ್ದೀರಿ? ಹಲ್ಲೆಲೂಯಾ. ನಾವು ಆರಾಧನೆ ಮಾಡುವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತೇವೆ ಪ್ರೇರೆ. ಒಂದು ಹಿಂದಿಯಲ್ಲಿ ಒಂದು ಹಾಡಿದೆ, ಸ್ತುತಿ ಆರಾಧನೆ ಉಪ್ಪರ್ ಜಾತ ಹೇ ಆಶೀಶ್ ಲೇಕರ್ ನೀಚೆ ಆತ ಹೇ. ಯಾವಾಗ ನಾವು ಹೃದಯಾಂತರಾಳದಿಂದ ಆರಾಧನೆ ಮಾಡ್ತೇವೆ, ಅದು ಯಾವಾಗ ನಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಮೇಲಿಂದ ನಮಗೆ ಆಶೀರ್ವಾದ ತರ್ತದೆ. ಯಾವಾಗ ನಮ್ಮ ಸ್ತುತಿ ಮೇಲಕ್ಕೆ ಹೋಗ್ತದೋ ಅದು ಆಶೀರ್ವಾದ ಮೇಲಿನಿಂದ ಕೆಳಗೆ ಬರ್ತದೆ. ಹಲ್ಲೆಲೂಯಾ. ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಾನು ದೇವರನ್ನು ಕೊಂಡಾಡುತ್ತೇನೆ. ನಿಮ್ಮ ಮುಂದೆ ಇನ್ನೊಂದು ಆವರ್ತಿ ನಿಲ್ಲುವ ಹಾಗೆ ದೇವರು ಕೊಟ್ಟಂಥ ಒಂದು ಒಳ್ಳೆಯ ಅವಕಾಶಕ್ಕೋಸ್ಕರ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ನನ್ನ ಆತ್ಮೀಯರು, ಈ ಸಭೆಯ ಸಭಾ ಪಾಲಕರು ಆಗಿರುವಂಥ ನಮ್ಮ ಪ್ರೀತಿಯ ಪಾಸ್ಟರ್ ಜಾನ್ಸನ್ ಮತ್ತು ಎಲ್ಲರಿಗೂ ಕೂಡ ನಾನು ಈ ಒಂದು ಅವಕಾಶಕ್ಕಾಗಿ ಧನ್ಯವಾದನ ಹೇಳ್ತೇನೆ. ನಮ್ಮ ಜೀವನದಲ್ಲಿ ದೇವರು ನೋಡುವಂಥ ದೊಡ್ಡ ಕಾರ್ಯ ಏನಂತ ಹೇಳಿದ್ರೆ, ನಾವು ನಂಬಿಗಸ್ತರಾಗಿರಬೇಕು ಎಂಬುದಾಗಿ. ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು ಮತ್ತು ಆತನಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರಬೇಕು. ನಾವು ಸಂಡೇ ಮಾತ್ರ ಆಸಕ್ತಿ ಅಲ್ಲ, 24/7 ನಾವು ಆಸಕ್ತಿ ಉಳ್ಳಂಥವರಾಗಿರಬೇಕು. ದೇವರದನ್ನು ಬಯಸ್ತಾನೆ. ಯಾಕಂದರೆ ದೇವರು ನಮ್ಮನ್ನು ಆದಿತ್ಯವಾರ ಮಾತ್ರ ನೋಡೋದಲ್ಲ, ದಿನದ 24 ತಾಸುಗಳ ಕಾಲ ಕೂಡ ಆತ ನಮ್ಮನ್ನು ನೋಡುತ್ತಾನೇ ಇರ್ತಾನೆ. ಆತನ ಕಣ್ಣಿನಲ್ಲಿ ಯಾವಾಗಲೂ ಕೂಡ ನಾವು ಯಥಾರ್ಥರಾಗಿರಬೇಕು, ಅದರ ಜೊತೆಗೆ ನಾವು ನಂಬಿಗಸ್ತರಾಗಿರಬೇಕು. ಇಲ್ಲಿ ಕೀರ್ತನೆಗಾರನು 91ನೇ ಅಧ್ಯಾಯ 14 ಮತ್ತು 15ನೇ ವಚನ. ಎಲ್ಲಿದ್ರೆ ಆಶಕ್ಕ? 91, 14, 15, 16 ಓದ್ರಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು.
ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಈ ಕೀರ್ತನೆ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡ್ತದೆ. ದಾವೀದನ ಜೀವನ ನೋಡುವಾಗ ಕಷ್ಟ ಇತ್ತು, ಸಮಸ್ಯೆ ಇತ್ತು, ಜಯದ ಜೀವನ ಇತ್ತು. ಈ ಎಲ್ಲದರ ಮಧ್ಯದಲ್ಲಿ ಕೂಡ ಆತನ ಹೇಳ್ತಾನೆ ಆ ಕೀರ್ತನೆಯಲ್ಲಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧಾರ ಮಾಡ್ತೇನೆ. ಹಾಗಾದರೆ ನೀವು ಕೇಳ್ಬೋದು, ಯಾಕೆ ನನ್ನ ಜೀವನದಲ್ಲಿ ಉದ್ಧಾರ ಇಲ್ಲ? ಅನೇಕರ ಪ್ರಶ್ನೆ ಇದೆ. ಯಾಕೆ ನನ್ನ ಜೀವನದಲ್ಲಿ ಆಶೀರ್ವಾದ ಬರ್ತಾ ಇಲ್ಲ? ದ ರೀಸನ್ ಏನು? ದೇವರು ನಂಬುತ್ತಾ ಇದ್ದೇನೆ. ದೇವರು ನಮ್ಮ ಜೀವನದಲ್ಲಿ ಯಾಕೆ ಆಗಾಗ ಒಂದೊಂದು ಟೆಸ್ಟ್ಗಳು ಬರ್ತಾ ಇದೆ, ಸಮಸ್ಯೆ ಬರ್ತಾ ಇದೆ, ಕಷ್ಟ ಬರ್ತಾ ಇದೆ? ಯಾಕೆ? ಎಷ್ಟು ಜನ ನಾವು ದೇವರ ಹತ್ರ ಅನೇಕ ಹೊರತು ಪ್ರಶ್ನೆ ಮಾಡ್ತೇವೆ. ಎಷ್ಟು ಜನ ಪ್ರಶ್ನೆ ಮಾಡ್ತೀವಿ ದೇವರ ಹತ್ರ? ಪ್ರಶ್ನೆ ಮಾಡ್ತೇವೆ ಇಲ್ವಾ? ಯಾಕೆ ಸ್ವಾಮಿ ಹೀಗೆ? ಯಾಕೆ ಸ್ವಾಮಿ ಈ ರೀತಿ ಆಯಿತು ನನ್ನ ಜೀವನದಲ್ಲಿ? ಆದರೆ ಚಾಲೆಂಜಿಂಗ್ ನಮ್ಮ ಜೀವನದಲ್ಲಿ ಬರುವಾಗ ದೇವ ಮಕ್ಕಳು ಯಾವತ್ತೂ ಕೂಡ ಈ ರೀತಿ ಪ್ರಶ್ನೆ ಮಾಡುವಂಥ ಮಕ್ಕಳಾಗಬಾರ್ದು. ಇವನು ಹೇಳ್ತಾನೆ ಕೀರ್ತನೆ 90, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನು ರಕ್ಷಿಸ್ತೇನೆ. ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅವನನ್ನು ಉದ್ಧರಿಸ್ತೇನೆ, ರಕ್ಷಿಸ್ತೇನೆ ಅಂತ ಹೇಳುವಾಗ ಆತನು ಎಲ್ಲ ವಿಷಯದಲ್ಲಿ ಕೂಡ ಆತನು ನಮ್ಮನ್ನು ಸಹಾಯ ಮಾಡ್ತಾನೆ. ಅಂದರೆ ಅವನು ನನ್ನಲ್ಲಿ ಆಸಕ್ತಿ ಅಂತ ಹೇಳಿದರೆ ಪ್ರೀತಿ. ನಮಗೆ ಯಾವುದರಲ್ಲಿ ಈಗ ಆಸಕ್ತಿ ಇದೆ ಜಾಸ್ತಿ ಹೇಳಿ? ಹೆಚ್ಚು ಆಸಕ್ತಿ ಇವತ್ತು ಯಾವುದರಲ್ಲಿದೆ ಮನುಷ್ಯನಿಗೆ? ಯಾವುದರಲ್ಲಿ? ಯೌವನಸ್ಥ ಮಕ್ಕಳ ಹತ್ರ ಕೇಳಿದರೆ, ಪಪ್ಪ ಮೊಬೈಲ್ ಕೊಡು, ಯಾಕೆ ನೀನು ನನ್ನ ಹತ್ರ ತಗೊಳ್ತಾ ಇದ್ದಿ? ಮಮ್ಮಿ ಮೊಬೈಲ್ ಬೇಕು ನನಗೆ. ಆಸಕ್ತಿ ಯಾವುದರಲ್ಲಿದೆ? ಪಪ್ಪ ಮಮ್ಮಿ ನಾನು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋದಿಲ್ಲ, ನನಗೆ ಮೊಬೈಲ್ ಬೇಕು, ನನಗೆ ರೀಲ್ಸ್ ನೋಡಬೇಕು. ಯಾವುದರಲ್ಲಿ ಆಸಕ್ತಿ ಇದೆ? ಪಾಪ ಮಕ್ಕಳನ್ನ ಹೇಳಿ ಏನು ಪ್ರಯೋಜನ ಇಲ್ಲ. ಇವತ್ತು ನಾವು ಕೂಡ ಅಷ್ಟೇ, ಒಂದು ನೋಡಿದರೆ ಸಾಕು, ಅದರ ಹಿಂದೆ ಬರ್ತಾ ಇರ್ತದೆ, ಈಸ್ತಾ ಇರ್ತೇವೆ ನಾವು. ಯಾವುದರಲ್ಲಿ ನಮ್ಮ ಆಸಕ್ತಿ ಇದೆ? ನಿಮ್ಗೆ ಗೊತ್ತಾ? ಮಕ್ಕಳನ್ನು ಹಾಳು ಮಾಡಿದವರು ಯಾರು ಗೊತ್ತಾ? ದೇವರ? ಯಾರು? ಈ ಮೊಬೈಲ್ ಏನು ಮಾಡ್ತಾರೆ ಹೆಚ್ಚಾಗಿ ನಾನು ನೋಡಿದ್ದೇನೆ. ನಾನು ಕೆಲವು ಸಲ ಅಲ್ಲಿ ಹೋಗ್ತಾ ಇರ್ತೇನೆ. ಹೋಗುವಾಗ ಒಂದು ಸಲ ಏರ್ಪೋರ್ಟಲ್ಲಿ ಹೋಗ್ತಾ ಇರುವಾಗ ನಾನು ತುಂಬ ಪೇರೆಂಟ್ಸನ್ನು ನೋಡ್ತೇನೆ. ಈ ಮಕ್ಕಳು ಹಠ ಮಾಡಿದ ಕೂಡಲೇ ತೆಗೆದು ಮೊಬೈಲ್ ಕೊಡೋದು. ಇದು ನೋಡ್ತಾ ಇರೋದು ನೀನು, ನಾನು ಸ್ವಲ್ಪ ಆರಾಮಾಗಿರ್ತೇನೆ ಅಂತೇಳಿ ಹಠ ಮಾಡಿದ ಕೂಡಲೇ ಮೊಬೈಲ್ ಕೊಟ್ಟು ಬಿಡೋದು. ಮತ್ತೆ ಆ ಮಕ್ಕಳ ಆಸಕ್ತಿ ಯಾವುದಕ್ಕೆ ಬರ್ತದೆ? ಈಗ ನೀವೆಲ್ಲ ಹೇಳ್ಬೋದು, ಏನು ಪಾಸ್ಟ್ರಿ ಇವತ್ತು ಇದನ್ನೇ ಹೇಳಬೇಕಾ? ಮಮ್ಮಿ ಡ್ಯಾಡಿ ಎಷ್ಟು ನಮಗೆ ಬೈತಾರೆ ಈ ವಿಷಯದಲ್ಲಿ, ಪುನಃ ಬಂದು ನೀವು ಇದನ್ನು ಹೇಳ್ತೀರಾ ಅಂತ ಹೇಳಿ ಕೇಳ್ಬೋದು ಮಕ್ಕಳು. ಹಲ್ಲೆಲೂಯಾ, ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಆಸಕ್ತಿ ಎನ್ನುವಂಥದ್ದು ಪ್ರೀತಿ. ಇವತ್ತು ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ ನಾವು? ಯಾವುದು ನಮ್ಮ ಮುಂದೆ ಇಟ್ಟುಕೊಂಡು ನಾವು ಜೀವನ ಮಾಡ್ತಿದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಪ್ರಿಯರೇ. ಅದಕ್ಕೆ ನೀವು ಪ್ರೀತಿ ಮಾಡೋದಾದರೆ, ಎಲ್ಲರೂ ಹೇಳ್ತಾರೆ, ಏನು ಹೇಳ್ತೀರಿ? ನಾನು ದೇವರನ್ನು ಪ್ರೀತಿ ಮಾಡ್ತೇನೆ. ಯಾರು ಕೂಡ ನೀವು ಹೀಗೆ ಹೇಳೋದಿಲ್ಲ, ನಾನು ದೇವರನ್ನು ಪ್ರೀತಿ ಮಾಡೋದಿಲ್ಲ ಅಂತೇಳಿ. ನೀವು ಪ್ರೀತಿ ಮಾಡೋದ್ರಿಂದಲೇ ಇವತ್ತು ಆದಿತ್ಯವಾರ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿದ್ರೂ ಕೂಡ ಆಲಯಕ್ಕೆ ಬರ್ತಾ ಇದ್ದೀರಿ. ಹಲ್ಲೆಲೂಯಾ. ಎಲ್ಲವನ್ನು ಬದಿಗಿಟ್ಟು ನೀವು ಆಲಯಕ್ಕೆ ಬಂದಿದ್ದೀರಿ. ಆದರೆ ಆ ಪ್ರೀತಿ ಯಾವ ರೀತಿ ಇದೆ? ನೀವು ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, 14ನೇ ಅಧ್ಯಾಯ 15ನೇ ವಚನ ಓದ್ರಿ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ನೀವು ಒಂದು ವೇಳೆ ನನ್ನಲ್ಲಿ ಆಸಕ್ತಿಯುಳ್ಳವರಾಗಿರುವುದಾದರೆ, ನೀವು ನನ್ನಲ್ಲಿ ಒಂದು ವೇಳೆ ಪ್ರೀತಿಸುವುದಾದರೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರಿ. ಹಲ್ಲೆಲೂಯಾ. ಸೊ ಹಾಗಾದರೆ ಪ್ರೀತಿ ಅಥವಾ ಆಸಕ್ತಿ ಎನ್ನುವಂಥದ್ದು ಹೇಳುವಾಗ ಆತನು ಹೇಳಿದ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥದ್ದು ಅಷ್ಟೇ. ದೇವರು ಏನು ಹೇಳ್ತಾರೋ, ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥದ್ದೇ ದೇವರಿಗೆ ಕೊಡುವಂಥ ಪ್ರೀತಿ, ದೇವರಲ್ಲಿರುವಂಥ ಆಸಕ್ತಿ. ನಾವು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿದ್ದೇವೆ ಇವತ್ತು? ದೇವರ ಮಾತುಗಳನ್ನು ನಾವು ನಮ್ಮ ಜೀವನ ಅಳವಡಿಸ್ತಾ ಇದ್ದೇವೆ?
ನಾವು ದೇವರನ್ನು ಪ್ರಶ್ನೆ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಾನು ಪ್ರಶ್ನೆ ಮಾಡಬೇಕು. ದೇವರೇ, ನಾನು ನಿಜವಾಗ್ಲೂ ನಿನ್ನನ್ನು ಪ್ರೀತಿ ಮಾಡ್ತಿದ್ದೇನಾ? ನಿಜವಾಗ್ಲೂ ನಿನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೇನಾ ಎಂಬುದಾಗಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಪ್ರಿಯರೇ, ಪರೀಕ್ಷಿಸಿಕೊಳ್ಬೇಕು. ಯಾಕಂತ ಹೇಳಿದರೆ ನಮ್ಮ ಜೀವನದಲ್ಲಿ ದೇವರು ಬಯಸುವಂಥದ್ದು ಆತನಲ್ಲಿ ನಾವು ಹೆಚ್ಚಾಗಿ ಆಸಕ್ತಿ ಉಳ್ಳವರಾಗಿರಬೇಕು. ಯಾಕೆ ಗೊತ್ತಾ? ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ನಿಮ್ಮನ್ನು ಆತನು ಆರಿಸಿ ತೆಗೆದುಕೊಂಡಿದ್ದಾನೆ. ದ ರೀಸನ್ ಯಾಕೆ? ನಾವು ಸ್ಪೆಷಲ್, ವಿ ಆರ್ ನಾಟ್ ಆರ್ಡಿನರಿ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದು. ನಿಮ್ಮ ನಾಡ್ದೊಂದು ಉದ್ಯೋಗ ಮೇಳ ಇದೆ ಇಲ್ಲಿ. ಈ ಉದ್ಯೋಗ ಮೇಳದಲ್ಲಿ ಸುಮಾರು ಕಂಪನಿ ಬರ್ತಾರಂತೆ. ಸುಮಾರು ನೀವು ಕೂಡ ಹೋಗಿರಿ, ಯಾರಾದರೂ ಮಕ್ಕಳಿಗೆ ಕೆಲಸ ಇಲ್ಲದ್ರಲ್ಲಿ ಹೋಗ್ಬೋದು. ಕಾಪುವಲ್ಲಿ ನಡೀತಾ ಇದೆ. 50ಕ್ಕಿಂತ ಹೆಚ್ಚು ಕಂಪನಿ ಬರ್ತದೆ ಅಲ್ಲಿ. ಇವನ್ ಫಾರಿನ್ ಕಂಪನಿ ಕೂಡ ಬರ್ತದೆ. ಅವರು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿ ಯಾರು ಅರ್ಹರು ಅವ್ರನ್ನು ಮಾತ್ರ ಆರಿಸಿ ತಗೊಳ್ತಾರೆ. 1,000 ಜನ ಹೋದರೆ 1,000 ಜನರನ್ನು ಕೂಡ ಆರಿಸಿ ತೆಗೆದುಕೊಳ್ಳೋದಿಲ್ಲ. ಆದರೆ ಇವತ್ತು ನನ್ನನ್ನು ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಸೊ ಎಷ್ಟು ಪ್ರೇಷಿಯಸ್ ನಾವು. ಬಟ್ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಕೊರತೆಯನ್ನೇ ನೋಡಿಕೊಂಡು, ಸಮಸ್ಯೆಯನ್ನೇ ನೋಡಿಕೊಂಡು ನಾವು ಜೀವನ ಮಾಡೋದಾದರೆ ಅದು ಕ್ರಿಸ್ತಿಯ ಜೀವನವಲ್ಲ, ದೇವ ಮಕ್ಕಳ ಜೀವನವಲ್ಲ. ನಾವು ಆತನನ್ನು ಅರಿತಿರುವುದಾದರೆ ಯಾವ ಸಮಸ್ಯೆಯೂ ನಮಗೆ ಸಮಸ್ಯೆನೇ ಅಲ್ಲ. ಇವತ್ತು ಬೆಳಿಗ್ಗೆ ಇಲ್ಲಿ ಬರಲಿಕ್ಕೆ ನನಗೆ ಒಂದು 2-3 ದಿವಸಗಳಿಂದ ನಾನದು ಒಪ್ಪನಾಗಿ ಹೇಳುವುದಿಲ್ಲ ಕೆಲವು ವಿಷಯ, ಆದರೂ ಕೂಡ ನಾನು ನಿಮ್ಮಿಂದ ನಂಬಿಕೆಗೋಸ್ಕರ ಹೇಳ್ತೀನಿ. ತುಂಬಾ ಹಿಂದೆ ಬೆನ್ನು. ಈಗ ನಮ್ಮ ಕಿರಣ್ ಇದ್ದರು, ನನಗೆ ಇಳಿಲಿಕ್ಕೆ ಆಗ್ತಾ ಇರಲಿಲ್ಲ ಗಾಡಿಯಲ್ಲಿ, ಮೆಲ್ಲ ಇಳಿದೆ. ಬಟ್ ನಾನು ಆ ನೋವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಯಾಕೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ? ನನ್ನ ದೇವರು, ನನ್ನ ಗುಣಪಡಿಸುವಾತನು ನನ್ನೊಳಗಿದ್ದಾನೆ. ಹಲ್ಲೆಲೂಯಾ. ಇದಕ್ಕಿಂತ ಮುಂಚೆ ನನಗೊಂದು ಸರ್ಜರಿ ಬೇಕಂತ ಹೇಳಿದರು. ನಾನು ಅದನ್ನು ಲೆಕ್ಕಕ್ಕೆ, ಅದರರ್ಥ ನೀವು ನನ್ನ ಫೇತನ್ನು ನಿಮಗೆ ಅಳವಡಿಸಬೇಡ್ರಿ. ನಿಮಗೆ ದೇವರ ಮೇಲೆ ಫೇತ್ ಇದ್ದರೆ ಮಾತ್ರ ಇದನ್ನು ಆ್ಯಕ್ಟ್ ಮಾಡಿರಿ. ಪ್ರಶಾಂತ್ ಬ್ರದರ್ ಈ ರೀತಿ ಮಾಡಿದರು, ನಾನು ಮಾಡ್ತೇನೆ. ಇಲ್ಲ, ನನಗೆ ನನ್ನ ದೇವರ ಮೇಲೆ 100% ಭರವಸೆ ಇದೆ. ಆತನ ಇದನ್ನು ಮಾಡ್ತಾನೆ. ಹಲ್ಲೆಲೂಯಾ. ಸೊ ಇದು ನಮಗೆ ಬೇಕಾಗಿದೆ ಪ್ರಿಯರೇ. ನಾನು ಸರ್ಜರಿ ಇಲ್ಲ, ಏನಿಲ್ಲ. ಅಷ್ಟು ಮಾತ್ರ. ಇತ್ತೀಚೆಗೆ ನಾನೊಂದು ಬೆಂಗಳೂರಿಗೆ ಹೋಗಿದ್ದೆ. ಪಿಂಟೋ ಎನ್ನುವಂಥ ಒಬ್ಬರು CA, ಅವರಲ್ಲ ಇನ್ನೊಬ್ಬರು ಪಿಂಟೋ. ಯಾಕಂದ್ರೆ ನನಗೆ ಭಾಳ ಒಂದು ವಿಶೇಷವಾದ ಒಂದು ವಿಚಾರ ಇತ್ತು. ಹಾಗೆ 2-3 CAಗಳ ಜೊತೆಗೆ ನಾವು ಒಂದು ಮೀಟಿಂಗ್ ಮಾಡಿದ್ದೆ. ಆಗ ಆ CA, ಯಂಗ್ CA, ಬೇಕಿದ್ರೆ ಒಮ್ಮೆ ತರಿಸ್ತೇನೆ ಅವರು. ಅವರು ಕ್ಯಾಥಲಿಕ್ ಬ್ಯಾಕ್ಗ್ರೌಂಡ್, ಅವರು ಪಿಂಟೋ. ಅವರು ಬಂದಾಗ ಹೀಗೆ ಬರ್ತಾಯಿದ್ರು, ಹೀಗೇ ಬಗ್ಗಿಕೊಂಡು ಹೆಂಗಿದ್ದಾರೆ. ಆಮೇಲೆ ಬಂದಾದ ಮೇಲೆ ಇನ್ನೊಂದು ಚೇರ್ ಮೇಲೆ ಅವರ ಕಾಲನ್ನು ಹೀಗೆ ಇಟ್ಟು ಕೂತ್ಕೊಂಡಾಗ ನಾವು ತುಂಬ ಡಿಸ್ಕಸ್ ಎಲ್ಲ ಮಾಡಲಿಕ್ಕಿತ್ತು, ಬೇರೆ ಅಕೌಂಟ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಎಲ್ಲ ಮಾತುಗಳಾದ ಮೇಲೆ ನಾನು ಅವ್ರ ಹತ್ರ ಕೇಳಿದೆ, ಸರ್ ನಾನು ನಿಮಗೊಂದು ಪ್ರಾರ್ಥನೆ ಮಾಡ್ಬೋದಾ ಅಂತ ಕೇಳಿದೆ. ಅಫ್ಕೋರ್ಸ್. ಆದರೆ ನಾನು ಎಲ್ಲ ಡಾಕ್ಟರ್ಸ್ ಹತ್ರ ಹೋಗಿ ಆಯಿತು, ನನಗೆ ಯಾವುದೇ ನನಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಎಷ್ಟು ವರ್ಷದಿಂದ 1-2 ವರ್ಷದಿಂದ ಅವರಿಗೆ ಅದು ಬಂದಿದೆ. ಆವತ್ತಿನಿಂದ ನನಗೆ ಇವತ್ತಿನವರೆಗೆ ಎಲ್ಲ ಸ್ಪೆಷಲಿಸ್ಟ್ ನೋಡಿ ಆಯಿತು, ಎಲ್ಲ ಎಕ್ಸ್ರೇ ಅದೆಲ್ಲ ಮಾಡಿ ಆಯಿತು. ನಾನು ಹೇಳಿ, ಸರ್ ನಮ್ಮ ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು, ನಾನು ಪ್ರಾರ್ಥನೆ ಮಾಡ್ತೇನೆ. ಆದರೆ ನಿಮ್ಮ ಅನುಭವವನ್ನು ದೇವರ ಹೀಲಿಂಗಿಗೆ ಕನೆಕ್ಟ್ ಮಾಡಬೇಡ್ರಿ. ನಾನೀಗ ಪ್ರಾರ್ಥನೆ ಮಾಡ್ತೇನೆ, ಸ್ಟಿಲ್ ನಿಮಗೆ ನೋವಿರ್ಬೋದು, ಆದರೆ ನೀವು ನಂಬಬೇಕು ನನ್ನ ದೇವರು ಗುಣಪಡಿಸ್ತಾನೆ ಎಂಬುದಾಗಿ. ಥ್ಯಾಂಕ್ ಯು ಹೇಳಬೇಕು. ನಿಮಗೆ ಇದು ವಿಚಿತ್ರ ಕಾಣ್ಬೋದು, ಇದು ಏನಪ್ಪ ನೋವಿದೆ ಮತ್ತೆ ಕೂಡ ಗುಣ ಆಗಿದೆ ಅಂತೇಳಿ ಥ್ಯಾಂಕ್ ಯು ಹೇಳಬೇಕಂದ್ರೆ ಏನು ಇಲ್ಲ, ಇದು ನಂಬಿಕೆ. ಸೊ ನಾನು ಅವರಿಗೆ ಹೇಳಿದೆ, ನಿಮಗೆ ಒಂದು ವೇಳೆ ನೋವು ಬರಬಹುದು, ಬಟ್ ನೀವು ಸ್ಟಿಲ್ ಹೇಳಬೇಕು, ದೇವರೇ ಥ್ಯಾಂಕ್ ಯು, ನೀನು ನನಗೆ ಗುಣಪಡಿಸಿದೆ ಎಂಬುದಾಗಿ. ಅವರಿಗೆ ಪ್ರಾರ್ಥನೆ ಮಾಡಿದೆ, ಸ್ವಲ್ಪ ಗುಣ ಆಯಿತು, ನೋವುಟ್ಟು ಅಂತ. ನಾನು ಹೇಳಿದೆ, ನೀವು ಇದನ್ನು ಹೇಳ್ತಾ ಹೋಗಿ. 3 ದಿವಸ ತಪ್ಪಿದ್ರೆ 1 ವಾರ ನೀವು ಥ್ಯಾಂಕ್ ಯು ಹೇಳುವಾಗ ಮಿರಾಕಲ್, ಅದ್ಭುತಗಳು ಅದರಷ್ಟಾಗಿ ಆಗ್ತಾ ಇರ್ತದೆ. ನಿಮ್ಮ ನೋವಿನ ಮೇಲೆ ನೀವು ಗಮನ ಕೊಡಬೇಡ್ರಿ, ದೇವರ ಮೇಲೆ ಗಮನ ಕೊಡ್ರಿ. ದೇವರು ನನ್ನನ್ನು ಹೀಲ್ ಮಾಡಿದ್ದಾರೆ ಎಂಬುದಾಗಿ. ನೀವು ನಂಬಲಿಕ್ಕಿಲ್ಲ ಪ್ರಿಯರೇ. 1 ವೀಕ್ ಬಿಟ್ಟು ಅವರು ಫೋನ್ ಮಾಡಿದರು. ಆಗ
ಸಾರ್ ನನ್ನನ್ನು ಈಗ ಪಾಸ್ಟರ್ ಅಂತೇಳಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಸ್ಟರ್, ನೀವು ನನಗೆ ಪ್ರಾರ್ಥನೆ ಮಾಡಿದ್ರಿ. ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ನಿಮ್ಮ ನಂಬಿಕೆ ನಿಮ್ಮನ್ನು ಗುಣಪಡಿಸಿದೆ. ಹಲ್ಲೆಲೂಯಾ. ದ ಸ್ಪೆಷಲಿಸ್ಟ್ಗಿಂತ ಹೆಚ್ಚಾಗಿ, ಈ ಲೋಕದಲ್ಲಿರುವಂಥ ಟೆಕ್ನಾಲಜಿಗಿಂತ ಹೆಚ್ಚಾಗಿ, ಈ ಲೋಕದಲ್ಲಿರುವಂಥ ಎಲ್ಲ ಜ್ಞಾನಕ್ಕಿಂತಲೂ ಹೆಚ್ಚಾಗಿ ನನ್ನ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಇವತ್ತು ನಾವು ಆಸಕ್ತಿ ಇರಬೇಕು. ಎಷ್ಟರ ಮಟ್ಟಿಗಿದೆ ನಮಗೆ ದೇವರ ಮೇಲೆ ಆಸಕ್ತಿ ಪ್ರಿಯರೇ? ಅದಕ್ಕೆ ಆಸಕ್ತಿ ಇದ್ದರೆ, ಪ್ರೀತಿ ಇದ್ದರೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀರಿ. ಯೇಸು ಸ್ವಾಮಿ ಹೆಚ್ಚಾಗಿ ಮಾತನಾಡಿದ ವಿಚಾರ ಯಾವುದು? ನಂಬಿಕೆ, ಪ್ರೀತಿ, ಕ್ಷಮೆ. ಹೆಚ್ಚು ಮಾತಾಡಿದ್ದು ಸ್ವಾಮಿ ನೀವು ಕ್ಷಮಿಸಬೇಕು ಅಂತೇಳಿ, ಅಂದರೆ ಒತ್ತಿ ಹೇಳಿದ್ದು. ಪ್ರಾರ್ಥನೆ ಕಲಿಸಿ ಕೂಡ ಅದನ್ನು ಮತ್ತೆ ಅದನ್ನು ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮಗೆ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಯಾವುದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಯೇಸು ಸ್ವಾಮಿ. ನೆಕ್ಸ್ಟ್ ಅವರು ಎಕ್ಸ್ಪ್ಲೇನ್ ಮಾಡುವಂಥದ್ದು ಕ್ಷಮೆಯ ಬಗ್ಗೆ ಮಾತ್ರ. ಕ್ಷಮೆ. ಇವತ್ತು ನಿಮಗೆ ಗೊತ್ತಾ, ಅನೇಕರು ಆಶೀರ್ವಾದವನ್ನು ತಡೆಯಾಗಿಟ್ಟುಕೊಂಡದ್ದು ಯಾಕೆ ಗೊತ್ತಾ? ಕ್ಷಮಿಸಲ್ಲ, ಬಿಡಲ್ಲ, ಯಾನ್ ತೂಪೆ. ಯಾರನ್ನಾದರೂ ಮರೆಯಬಹುದು, ಅವನನ್ನು ಮಾತ್ರ ಮರೆಯುವುದಿಲ್ಲ. ಅವಳು ಹೇಳಿದ ಮಾತನ್ನು ಮಾತ್ರ ಮರೆಯುವುದಿಲ್ಲ. ಕೇಳಿದರೆ ಇಂಥಲ್ಲ ಮಾತುಗಳು. ಒಂದು ಕೆನ್ನೆಗೆ ಬಿಟ್ಟರೆ ಅದಾದರೂ ಮರೆಯಬಹುದಿತ್ತು. ಆವತ್ತಿನ ಮಾತಿದೆಯಲ್ಲ, ಎಷ್ಟೋ ಆಯಿತು, 15-20 ವರ್ಷ ಆಗಿರ್ಬೋದು ಆ ಮಾತು ಹೇಳಿ. ಇವರು ಮರೆಯಲ್ಲ ಅಂತ ಹೇಳ್ತಾರೆ. ಮರೆಯಲ್ಲ ಪ್ರಿಯರೇ. ದೇವರನ್ನು ತಿಳಿದಿದ್ದರೆ, ದೇವರು ನೀವು ಸರಿಯಾಗಿ ಪ್ರೀತಿ ಮಾಡ್ತಿದ್ರೆ, ನೀವು ಯಾವತ್ತೂ ಕೂಡ ಇಂಥ ಕಹಿಯಾದ ಭಾವನೆಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ಅವನನ್ನು ಪ್ರೀತಿ ಮಾಡೋದ್ರಿಂದ ಅವನು ರಕ್ಷಿಸ್ತೇನೆ, ಎಲ್ಲ ಸಮಸ್ಯೆಗಳನ್ನು ರಕ್ಷಿಸ್ತೇನೆ, ಎಲ್ಲ ಕಷ್ಟದಿಂದ ರಕ್ಷಿಸ್ತೇನೆ. ಆದರೆ ಪ್ರೀತಿ ಮಾಡೋದಾದರೆ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯಬೇಕು ಪ್ರಿಯರೇ. ಸುಮ್ಮನೆ ನಾವು ಬಾಯಲ್ಲಿ ಮಾತ್ರ ಪ್ರೀತಿಯಲ್ಲ, ಬಾಯಲ್ಲಿ ಪ್ರೀತಿಯಲ್ಲ, ಜೀವನದಲ್ಲಿ ಕಂಡು ಬರಬೇಕು. ಹಲ್ಲೆಲೂಯಾ. ನೀವೊಂದು ವೇಳೆ ಒಬ್ಬನನ್ನು ಕ್ಷಮಿಸಲಿಕ್ಕೆ ಶಕ್ತರಾಗಿರುವುದಾದರೆ, ನಿಮ್ಮ ಮನಸ್ಸಿನಲ್ಲಿ, ಆ ಒಂದು ಹೃದಯದಲ್ಲಿ ನೀವೊಂದು ವೇಳೆ ಹೌದು ನಾನು 100% ಕ್ಷಮಿಸ್ತೇನೆ ಎಂಬುದಾಗಿ ನೀವು ಜೀವಿಸುವುದಾದರೆ, ದೇವರು ನಿಮಗೆ ಮೊದಲನೇದಾಗಿ ನಿಮಗೆ ಎಲ್ಲ ವಿಷಯದ ಬಿಡುಗಡೆ ಕೊಡುತ್ತಾನೆ ಪ್ರಿಯರೇ. ಗೊತ್ತಾ? ಹಾಗಾದರೆ ನೀವು ಹೇಳ್ತೀರಿ, ಇನ್ನೂ ನಾನು ಕೇಳಿದ್ದೇನೆ, ಆಯ್ನು ಕ್ಷಮಿತೆ, ಅವರು ಕ್ಷಮಿಸಿಬಿಟ್ಟೆ. ಆದರೆ ಈಗ ಎಕ್ಸಾಂಪಲ್, ಈಗ ನಮಗೆ ಮತ್ತು ಪ್ರವೀಣಿಗೆ, ನಮ್ಮ ಬ್ರದರ್ ಪ್ರವೀಣ್ ಇದ್ದಾರೆ. ಪ್ರವೀಣ್ ಇಲ್ಲಿ ಬನ್ನಿ. ಅಲ್ಲಿ ನಾವು ಭಾಳ ಆತ್ಮೀಯರು. ಪ್ರವೀಣ್ ಕಿರಣಲ್ಲಿದ್ದಾರೆ. ಸೊ ಪ್ರವೀಣ್, ಈಗ ಪ್ರವೀಣ್ ನನಗೂ ಆಗೋದಿಲ್ಲ. ನೆನೆಸ್ಕೊಳ್ಳಿ, ನಮಗೆ ಆಗ್ತದೆ. ಏನು ಸಮಸ್ಯೆ? ನೆನೆಸ್ಕೊಳ್ಳಿ, ಆಗೋದಿಲ್ಲ. ನಾನು ಹೇಳ್ತೇನೆ, ಪ್ರವೀಣರನ್ನು ನಾನು ಕ್ಷಮಿಸಿದ್ದೇನೆ. ಓಕೆ, ಪ್ರವೀಣರ ಬಗ್ಗೆ ಇನ್ನೊಬ್ಬರು ಆಶಕ್ಕ ನನ್ನ ಹತ್ರ ಬಂದು ಹೇಳುವಾಗ, ಅಥವಾ ನಾನು ಯಾರಾದರೂ ನನ್ನ ಹತ್ರ ಬಂದು ಹೇಳುವಾಗ, ಆಶಕ್ಕ ಬೇಡ, ಯಾರಾದರೂ ಒಬ್ಬರು ನನ್ನ ಹತ್ರ ಬಂದು ಹೇಳುವಾಗ ನನಗೇನಾಗ್ತದೆ, ಒಳಗಿಂದ ಖುಷಿ ಆಗ್ತದೆ. ಪ್ರವೀಣರ ಬಗ್ಗೆ ನೆಗೆಟಿವ್ ಹೇಳುವಾಗ ನನ್ನೊಳಗೆ ಖುಷಿಯಾಗೋದು. ಹೌದು, ಒಂದು ವೇಳೆ ಬಾಯಿ ಬಿಡಿದ್ರು ಕೂಡ ತಲೆಯಲ್ಲೂ ಅಲ್ಲಾಡಿಸ್ತೇವೆ, ಅಂತೇಳಿ ಅಲ್ವಾ? ಅದರ ಅರ್ಥ ನಾನು ಇವ್ರನ್ನು ಕ್ಷಮಿಸಿಲ್ಲ. ನಿಮ್ಮ ವೈರಿಯ ಬಗ್ಗೆ ಇನ್ನೊಬ್ಬನು ಅವನ ನೆಗೆಟಿವ್ ಮಾತನಾಡುವಾಗ ನಿನ್ನ ಒಳಗೆ ಖುಷಿ ಆಗೋದಾದರೆ ನೀನು 100% ಕ್ಷಮಿಸಿಲ್ಲ. ನೀವು ಬೇಕಾದ್ರೆ ಮಾತಾಡ್ಬೋದು, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ನಿನ್ನ ಒಳಗೆ ಏನೋ ಒಂದು ಕಹಿ ಭಾವನೆ ಇದೆ, ಏನೋ ಒಂದಿದೆ. ಪ್ರಿಯರೇ, ದೇವರ ಮಕ್ಕಳು ಮರ್ತು ಬಿಡಬೇಕು. ಅನ್ಯಾಯಗಳನ್ನು ಯಾರಾದರೂ ನಮಗೆ ಅನ್ಯಾಯ ಮಾಡಿದ ಮರ್ತು ಬಿಡಬೇಕು.
ಯಾರಾದ್ರೂ ಮೇಲೆ ಕಷ್ಟ ಕೊಟ್ಟರೆ ಮರ್ತು ಬಿಡಬೇಕು. ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಮರ್ತು ಬಿಡಬೇಕು. ಹಲ್ಲೆಲೂಯಾ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಹಲ್ಲೆಲೂಯಾ. ಸೊ ಪ್ರಿಯರೇ, ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಪ್ರವೀಣ್. ಸೊ ಹಾಗಾಗಿ ಪ್ರಿಯರೇ, ನಾವು ನಮ್ಮ ಜೀವನ, ನೀವು ಕೇಳ್ಬೋದು ಯಾಕೆ ಬ್ರದರ್ ಇದೆಲ್ಲ ಮತ್ತೆ ಮತ್ತೆ ನೀವು ಹೇಳ್ತಾ ಇದ್ದೀರಿ. ನಾನು ಹೇಳ್ತೇನೆ, ಈ ವಾಕ್ಯ, ಈ ಬೈಬಲ್ ಇದೆಯಲ್ಲ, ಇದು ಫುಲ್ ಲವ್ವೇ, ಪ್ರೀತಿ ಇರೋದು ಇದರಲ್ಲಿ. ಇದು ನಮ್ಮೊಳಗಿರಬೇಕು. ಈ ಪ್ರೀತಿ ನಮ್ಮೊಳಗಿರಬೇಕು. ಯಥಾರ್ಥವಾದ ಪ್ರೀತಿ, ದೇವರು ನೋಡುವಾಗ ಗುರುತಿಸುವಂಥ ಪ್ರೀತಿ, ಅದು ಆಸಕ್ತಿ. ಅಂಥ ಆಸಕ್ತಿಯಲ್ಲಿ ನಾವಿರುವುದಾದರೆ ಅವನಿಗೆ ದೇವರು ಎಲ್ಲ ಆಶೀರ್ವಾದವನ್ನು ಪಾಲಿಸ್ತಾನೆ. ಅದಕ್ಕೆ ನನ್ನ ಆಜ್ಞೆಯನ್ನು ಕೈಕೊಂಡು, ಆಗ ನಾನು ತಂದೆಯನ್ನು ಕೇಳಿಕೊಳ್ಳು, 16ನೇ ವಚನ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಅವನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಎಷ್ಟು ಜನಕ್ಕೆ ಗೊತ್ತಿದೆ ನಮ್ಮೊಳಗೆ ಪವಿತ್ರಾತ್ಮ ದೇವರು ಇದ್ದಾನೆ ಅಂತ? ಗೊತ್ತಿದೆಯಲ್ಲ. ಹಾಗಾದರೆ ಸಿಚುವೇಷನಲ್ಲಿ ಯಾಕೆ ಗೊತ್ತಿಲ್ಲ? ಕಷ್ಟ ಬರುವಾಗ ಯಾಕೆ ಗೊತ್ತಿಲ್ಲ ನನ್ನೊಳಗೆ ಪವಿತ್ರಾತ್ಮ ದೇವರಿದ್ದಾನೆ ಅಂತೇಳಿ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಏನಾಗ್ತೇವೆ? ವೀಕ್ ಆಗ್ತೇವ? ವಾಕ್ಯ ಏನು ಹೇಳ್ತದೆ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಬಲವನ್ನು ಹೊಂದುತ್ತೇವೆ. ಬಲ ಅಂದರೆ ಮನುಷ್ಯನ ಬಲ ಅಲ್ಲ, ದೈವಿಕ ಬಲ, ದೇವರ ಬಲ. ಯಾಕೆ ದೈವಿಕ ಬಲ? ಯಾಕೆಂದರೆ ಲೋಕದಲ್ಲಿ ಸಾಕ್ಷಿಯಾಗಿರುವುದಕ್ಕೋಸ್ಕರ, ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸೋದಕ್ಕೋಸ್ಕರ. ಈ ಬಲ ಯಾಕೆಂದರೆ ಇನ್ನೊಬ್ಬನ ತಾಂಡ್ಲಿಕ್ಕೆಲ್ಲ. ಕೆಲವು ಸಲ ನಾವು ಬಲ ಇದ್ದರೆ ಇನ್ನೊಬ್ಬರನ್ನು ಕೆಲವು ಸಲ ಕೆಳಗೆ ಹಾಕ್ತೇವೆ, ಕೆಲವ್ರನ್ನ ಹೋಗಿ ಗುದ್ದುತ್ತೇವೆ, ತೂಪೆ ಪತ್ತುವೆ ಅಂತೆಲ್ಲ ಹೇಳ್ತೇವೆ. ನಮ್ಮ ಮುಂಚಿನ ಜೀವಿತದಲ್ಲಿ ಹೇಳ್ತೇವೆ ಅಲ್ಲ, ಬ್ರದರ್ ಇದ್ದಾರೆ ಅಲ್ಲಿ. ಸೊ ನಾವೆಲ್ಲ ಮುಂಚೆ ಹೇಳ್ತಿದ್ದೆವು, ಇವರು ಸಹ ಹೇಳ್ತಿದ್ರು ಹಿಂದೆ. ಪಾಸ್ಟರ್ ಜಾನ್ಸನ್ ಅವರು ಕೂಡ ಅವರ ಸಾಕ್ಸ್ ಅಡಿಯಲ್ಲಿ ಒಂದು ಸಣ್ಣ ಚಾಕು, ಯಾವಾಗ ಯೇಸುವನ್ನು ತಿಳಿದಕ್ಕಿಂತ ಮುಂಚೆ ಒಂದು ಸಣ್ಣ ಸಾಕ್ಸ್ ಸೈಡಲ್ಲಿ. ಆದರೆ ಯಾವಾಗ ಯೇಸುವನ್ನು ತಿಳಿದುಕೊಂಡೇವೋ ಆ ಚಾಕುನಿಲ್ಲ, ಏನಿಲ್ಲ. ಈಗ ಪ್ರೀತಿ, ಇದು ದೊಡ್ಡ ದೊಡ್ಡ ಕತ್ತಿನ ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಆಗ ಸಣ್ಣ ಚಾಕಿತ್ತು, ಈಗ ಇಬ್ಬಾಯಿ ಕತ್ತಿ. ಹಲ್ಲೆಲೂಯಾ. ಸೊ ಬಲವನ್ನು ಹೊಂದುತ್ತೇವೆ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸೋದಕ್ಕೋಸ್ಕರ, ಸತ್ಯದಲ್ಲಿ ಜೀವಿಸೋದಕ್ಕೋಸ್ಕರ. ದೇವರು, ನನ್ನ ಪ್ರೀತಿಯ ದೇವಜನರ, ಯಾವತ್ತೂ ಕೂಡ ನೀವು ಕುಗ್ಗಿ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೊರತೆಯನ್ನು ನೋಡಿ ಕಂಗಾಲಾಗುವಂಥ ಅವಶ್ಯಕತೆ ಇಲ್ಲ. ನೀವು ಯಾವತ್ತೂ ಆ ಸಿಚುವೇಶನ್ ನೋಡಿ ಜೀವಿಸುವರಲ್ಲ, ಸಿಚುವೇಶನ್ ಬದಲಾಯಿಸುವಂಥ ದೇವರನ್ನು ನೋಡಿ ನಾವು ಜೀವಿಸುವವರು. ಹಲ್ಲೆಲೂಯಾ. ಅದಕ್ಕೆ ನಾವು ನಿನಗೇನು ಕೊಡ್ತೇನೆ? ಸದಾಕಾಲ. ಚರ್ಚಿಗೆ ಬರುವಾಗ ಮಾತ್ರ ಅಲ್ಲ, ಮನೆಗೆ ಹೋಗುವಾಗಲೂ, ಮನೆಯಲ್ಲಿ ಗಂಡ ಹೆಂಡತಿ ಸ್ವಲ್ಪ ಬೇಸರ ಆಗುವಾಗಲೂ ಆಗಲೂ ಇರ್ತಾನೆ. ನಾವು ಸ್ವಲ್ಪ ಮಾತಾಡಿಕೊಳ್ತೇವಲ್ಲ ಕೆಲವು ಸಲ, ಎಂದಾನೆ ಭಾಷೆ ಜನಕ್ಕೆ ಹಾಗೆ ಅಲ್ಲ, ಆಗಲೂ ನಿಮ್ಮೊಳಗಿದ್ದಾನೆ ಅವನು. ಸೈಡ್ ಮನೆಯವರು ನಮ್ಮ ಬೇಲಿ ಸ್ವಲ್ಪ ಆಕ್ರಮಣ ಮಾಡುವಾಗಲೂ ನಾವು ಹೋಗಿ ಜಗಳಕ್ಕೆ ನಿಲ್ತೇವೆ, ಆಗಲೂ ನಿಮ್ಮೊಳಗಿದ್ದಾನೆ ಆತನು. ಸಮಾಧಾನ, ಯಾರಲ್ಲಿ ಪವಿತ್ರಾತ್ಮನಿರ್ತಾನೋ ಅವನು ನಾನೊಬ್ಬ ವ್ಯಕ್ತಿ ಸಮಾಧಾನ ಇಲ್ಲದ ವ್ಯಕ್ತಿಯಾಗಿದ್ದೆ. ಕೇಳಿ, ನನಗೆ ಸಮಾಧಾನ ಇಲ್ಲ. ಸಮಾಧಾನ ಅಂದರೆ ತಾಳ್ಮೆ ಇಲ್ಲ. ನೀನು ಯಾರಂತೇಳಿ ನೆಕ್ಸ್ಟ್ ಬೇರೆ ಬರ್ತದೆ ಇಮಿಡಿಯೇಟಾಗಿ ಅಲ್ವಾ. ಮುಂಚೆ ಒಬ್ಬ ಇನ್ಸ್ಪೆಕ್ಟ್ರಿಗೆ ನನಗೂ ಭಾಳ ಗಲಾಟೆ ಇಲ್ಲೇ ಪಂಚಾಯತಲ್ಲಿ. ಯಾಕಂದ್ರೆ ನನಗೆ ತಾಳ್ಮೆ ಇಲ್ಲ. ನಾನು ಚರ್ಚಿಗೆ ಹೋಗ್ತಾ ಇದ್ದೆ, ಆತ್ಮಿಕ ಚರ್ಚಿಗೆ ಹೋಗ್ತಾ ಇದ್ದೆ, ಸ್ಟಿಲ್ ಯಾಕೆ ನನಗೆ ಗೊತ್ತಿಲ್ಲ. ನನ್ನೊಳಗೆ ಪವಿತ್ರ, ನಾನು ಮರೆತು ಬಿಡ್ತೇನೆ. 24/7 ಪವಿತ್ರಾತ್ಮ ದೇವರು ನಿಮ್ಮ ಜೊತಿದ್ದಾನೆ. ಅವನು ನನ್ನಲ್ಲಿ ಆಸಕ್ತಿ ಅಂತ ಹೇಳುವಾಗ ಪ್ರತಿ 24/7 ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ. ನನ್ನ ಲೈಫ್ ಹೇಗಿದೆ, ನನ್ನ ಜೀವನ ಹೇಗಿದೆ, ಕೇವಲ ಸಭೆಗೆ ಬರುವಾಗ ಮಾತ್ರವಲ್ಲ, 24/7 ನಮ್ಮ ಜೀವನವನ್ನು ದೇವರು ನೋಡ್ತಾನೆ. ದೇವರು ನಮ್ಮ ಜೀವನವನ್ನು ಬದಲಾಯಿಸಬೇಕಾದ್ರೆ ನಿಜವಾದ ಆಸಕ್ತಿ ನಮಗೆ ಬೇಕು, ಸುಮ್ಮನೆ ಅಲ್ಲ. ಹಲ್ಲೆಲೂಯಾ.
ನನ್ನ ದೇವರು ಒಳ್ಳೆಯ ದೇವರಾಗಿದೆ. ನಮ್ಮನ್ನೆಲ್ಲರನ್ನು ಕೂಡ ದೇವರು ಉನ್ನತ ಸ್ಥಾನಕ್ಕೆ ತರಬೇಕು. ಈ ಲೋಕದಲ್ಲಿ ಜನರ ಮುಂದೆ ನಿಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸಬೇಕು, ಈ ಜನರ ಮುಂದೆ ಬೆಳಕಾಗಿ ನಿಲ್ಲಿಸಬೇಕೆಂಬುದಾಗಿ ದೇವರು ಬಯಸುವಾಗ ಇವತ್ತು ನಮ್ಮ ಜೀವನ ಎಲ್ಲಿದೆ? ನಮ್ಮ ಫೋಕಸ್ ಯಾವ ಕಡೆ ಇದೆ? ಹಲ್ಲೆಲೂಯಾ. ನಮ್ಮ ದೇವರು ಎಲ್ಲವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಇದು ದಾವೀದನ ಅರಿತುಕೊಂಡಿದ್ದ ಸಣ್ಣ ಪ್ರಾಯದಲ್ಲಿಯೇ. ಅವನು ಗೊಲ್ಯಾತನ ನೋಡಿ ಎಲ್ಲೂ ಕೂಡ ಅವನು ಸ್ವಲ್ಪನವನು ಹೆದರುವುದಿಲ್ಲ. ಇಡೀ ಲೋಕ ಹೆದರುತ್ತಾ ಇತ್ತು, ಇಡೀ ಇಸ್ರಾಯೇಲ್ ಸೈನ್ಯ ಹೆದರುತ್ತಾ ಇತ್ತು. ಎಲ್ಲಿ ತನಕ ಅಂದರೆ ದೇವರನ್ನು ತಿಳಿದಂಥ ಕಿಂಗ್ ಸೌಲ್ ಕೂಡ ಹೆದರುತ್ತಾ ಇದ್ದ. ಅವರ ಹೃದಯ ಒಡೆದು ಹೋದಂಥ ಸ್ಥಿತಿಯಲ್ಲಿದ್ದರಂತೆ, ಅಂತಹ ಸ್ಥಿತಿಯಲ್ಲಿದ್ದರು. ಆದರೆ ಒಬ್ಬ ಬಾಲಕ ದೇವರನ್ನು ತಿಳಿದವನು ಏನು ಮಾಡಿದ? ಹೆದರಿದ್ನ? ಹಾಗಾದರೆ ನಮ್ಮ ಜೀವನ ದೇವರನ್ನು ನೀವು ಸರಿಯಾಗಿ ತಿಳಿದುಕೊಂಡ್ರೆ ನಿಮ್ಮ ಕೊರತೆಯಲ್ಲಿ ನೀವು ಹೆದರುವುದಿಲ್ಲ, ನಿಮ್ಮ ಅನಾರೋಗ್ಯದಲ್ಲಿ ನೀವು ಹೆದರುವುದಿಲ್ಲ, ನಿಮ್ಮ ಸಮಸ್ಯೆಯಲ್ಲಿ ನೀವು ಹೆದರುವುದಿಲ್ಲ. ಯಾಕೆಂದರೆ ನಮ್ಮ ನಂಬಿಕೆಯ ಮೂಲಕ ದೇವರು ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡ್ತಾನೆ. ನಾನು ಇದನ್ನು ಯಾಕೆ ಸುಮ್ಮನೆ ನಾನು ವಾಕ್ಯದಲ್ಲಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ನನ್ನ ಅನುಭವ ಕೂಡ ಇದಾಗಿದೆ. ಹಲ್ಲೆಲೂಯಾ. ನನ್ನಲ್ಲಿ ಯಾವುದೇ ಬಂಡವಾಳಗಳಿಲ್ಲ. ನನ್ನಲ್ಲಿರುವಂಥ ಬಂಡವಾಳಗಳು ನನ್ನ ಸ್ವಾಮಿ ಮಾತ್ರ, ನನ್ನ ದೇವರು ಮಾತ್ರ. ಹಲ್ಲೆಲೂಯಾ. ಹಾಗೆ ನನ್ನ ಯೌವನಸ್ಥ ಮಕ್ಕಳೇ, ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ತಂದೆ ತಾಯಿಗಳೇ, ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆ? ಹಲ್ಲೆಲೂಯಾ. ಆಗ ನನ್ನ ತಂದೆಯನ್ನು ಕೇಳಿಕೊಳ್ತೇನೆ, ಬೇರೊಬ್ಬ ಸಹಾಯಕರನ್ನು. 21ನೇ ವಚನ ನೋಡ್ರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಯಾರು ಪ್ರೀತಿಸ್ತಾರಂತೆ? ಈಗ ಕೈಕೊಂಡು ಓದುವವನಲ್ಲ, ಬಾಯಿಪಾಠ ಮಾಡುವವನಲ್ಲ, ಪ್ರಸಂಗ ಮಾಡುವವನಲ್ಲ. ಯಾರಂತೆ? ಕೈಕೊಂಡು ನಡೆಯುವವನು. ಎಲ್ಲ ವಾಕ್ಯಗಳು ನಮಗೆ ಬಾಯಿಪಾಠ ಇರ್ಬೋದು, ಅದರಿಂದಲ್ಲ. ಎಲ್ಲ ವಾಕ್ಯಗಳು ನಾವು ಇಡೀ ದಿವಸದನ್ನು ಓದ್ತಾ ಇರ್ಬೋದು, ಅದರಿಂದಲ್ಲ. ಅದು ಬೇಕು, ಬಾಯಿಪಾಠ ಮಾಡಬೇಕು, ಪ್ರಸಂಗ ಮಾಡಬೇಕು, ಇದೆಲ್ಲ ಬೇಕು, ಅದರಿಂದಲ್ಲ. ಹಲ್ಲೆಲೂಯಾ. ಏನಂತೆ? ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರು. ದೇವರಿಗೆ ಪ್ರಿಯ. ಅದಕ್ಕೆ ನಾನು ಹೇಳಿದೆ ಪ್ರಿಯರೇ, ನಾವು ಪ್ರಿಯನಾಗಿರುವುದರಿಂದಲೇ ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಪ್ರೀತಿ ಮಾಡದೇ ಇರುವಾಗಲೇ ದೇವರು ನಮ್ಮನ್ನು ಕರೆದಿದ್ದಾನೆ, ಪ್ರೀತಿ ಮಾಡುವುದಕ್ಕೋಸ್ಕರ. ಹಲ್ಲೆಲೂಯಾ. ಹಾಗೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ದೇವರಲ್ಲಿ ಪ್ರೀತಿಯುಳ್ಳವರಾಗಿ ಜೀವಿಸೋದಾದರೆ ಆತನ ಆಜ್ಞೆಗಳು, ಆತನ ಮಾತುಗಳು ನಮ್ಮ ಜೀವನದಲ್ಲಿ ಕೈಕೊಂಡು ನಡೀತೀವಿ. ಕೇವಲ ನಾವು ಭಯದಲ್ಲಿ ಮಾತ್ರ ಅಲ್ಲ. ಅನೇಕ ವರ್ಗದಿಂದ ನೋಡಿದೆ, ಮಕ್ಕಳನ್ನು ನೋಡಿದ್ದೀರಾ? ಮಕ್ಕಳು, ಸಣ್ಣ ಮಕ್ಕಳು ಸಮಸ್ಯೆ ಬರುವಾಗ ಅಪ್ಪನನ್ನು ಸಡನ್ಲಿ ಇಟ್ಕೊಳ್ತಾರೆ. ನೋಡಿದ್ದೀರಾ? ಸಡನ್ಲಿ ಇಟ್ಕೊಳ್ಳೋದು, ಗಟ್ಟಿಯಾಗಿ ಇಟ್ಕೊಳ್ತಾರೆ. ಸಮಸ್ಯೆ ಹೋದಕೊಳ್ಳಿ ಬಿಟ್ಟು ಬಿಡ್ತಾರೆ. ಆದರೆ ನನ್ನ ದೇವರು ಹಾಗೆ ಅಲ್ಲ. ದೇವರ ವಾಕ್ಯ ಹೇಳ್ತದೆ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ 31:3, ನಾನು ನಿನ್ನನ್ನು ಪ್ರೀತಿಸುವುದು 31:3 ಶಾಶ್ವತ. ನೀವು ಹೇಗೆ ಪ್ರೀತಿಸ್ತಾ ಇದ್ದೀರಿ? ನಾನು ನಿಮ್ಮನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದ. ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ. ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ, ಪೆಟ್ಟುಗೊಟ್ಟು ಸೆಳೆದುಕೊಂಡಿಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಪೆಟ್ಟು ಬಿದ್ದಿರುವುದಾದರೆ ದೇವರಲ್ಲ ಕಾರಣ, ನಾನು ಕಾರಣ. ಹಲ್ಲೆಲೂಯಾ. ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ನನ್ನ ಪ್ರೀತಿಯ ದೇವ ಜನರೇ, ನಮ್ಮ ದೇವರು ನಮ್ಮ ಪ್ರಾಣವನ್ನು ನಮ್ಮನ್ನು ಯಾವಾಗಲೂ ಕೂಡ ರಕ್ಷಿಸುವಂಥ ದೇವರಾಗಿದ್ದಾನೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು ಎಂಬುದಾಗಿ. ಮತ್ತು ಮುಂದಕ್ಕೆ ಬಿ ಭಾಗ ಓದಿರಿ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಹಲ್ಲೆಲೂಯಾ. ನನ್ನ ನಾಮವನ್ನು ಅರಿತವನು. ದೇವರ ವಾಕ್ಯ ಹೇಳ್ತದೆ, ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮ. ಎಲ್ಲ ನಾಮಕ್ಕಿಂತಲೂ. ನಿಮಗೆ ಇವತ್ತು ಹೇಳ್ಬೋದು, ಜನರು ಬೇರೆ ಬೇರೆ ರೋಗಕ್ಕೆ ಹೆಸರು ಕೊಡ್ತಾರೆ. ಇವತ್ತು ಎಲ್ಲ ದಿವಸಕ್ಕೆ ಒಂದು ರೋಗದ ಹೆಸರು ಕೊಡ್ತಾರಪ್ಪ. ಇಲ್ಲಿ ಮೆಡಿಕಲ್ ಫೀಲ್ಡ್ನವ್ರು ತುಂಬ ಜನ ಇದ್ದಾರೆ. ಇಲ್ಲಿ
ದಿವಸಕ್ಕೊಂದು ರೋಗ ಹೇಳ್ತಾರೆ. ಆ ಎಲ್ಲ ಅವರು ಡಾಕ್ಟರ್ಸ್ನವರು ಕೊಡುವಂಥ ಎಲ್ಲ ಹೆಸರಿಗಿಂತಲೂ ನಮ್ಮ ಯೇಸುವಿನ ಹೆಸರು ದೊಡ್ಡದು. ಅಲ್ಲಲ್ಲಿಯ ನಾವೇನು ಮಾಡ್ತೇವೆ? ಡಾಕ್ಟರ್ ಹೇಳಿದ 100% ನಂಬ್ತೇವಿಲ್ವಾ? ಟೆಸ್ಟ್ ಮಾಡಿ ನಿನಗೆ ಶುಗರ್ ಇಷ್ಟುದೆ ಅಂತ ಹೇಳುವಾಗ ಪಟ್ಟ ನಂಬಿಬಿಡ್ತೇವೆ. ಟೆಸ್ಟ್ ಮಾಡಿ ನಿನಗೆ BP ಹೈ ಇದೆ ಅಂತ ಹೇಳಿದ ಕೂಡಲೇ ಏನು ಮಾಡ್ತೇವೆ? 100% ನಂಬ್ತೇವೆ. ನನ್ನ ಹೆಂಡತಿ ನನ್ನನ್ನು ಇನ್ನೊಂದು ಹೇಳ್ತೇವೆ ನಿಮಗೆ, ಹೆಂಡತಿಯ ನಂಬಿಕೆ ಬೇರೆ ಇರ್ತದೆ, ಗಂಡನ ನಂಬಿಕೆ ಬೇರೆ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ನಂಬಿಕೆ. ಆ ವೈಯಕ್ತಿಕ ನಂಬಿಕೆ ಎನ್ನುವಂಥದ್ದು ವೈಯಕ್ತಿಕ, ಮಕ್ಕಳದು ಬೇರೆ ಇರ್ತದೆ, ವೈಯಕ್ತಿಕದ ನಂಬಿಕೆ. ನನ್ನ ಹೆಂಡತಿ ಕೆಲವು ಸಲ ನನ್ನನ್ನು ಕರ್ಕೊಂಡು ಹೋಗೋದು ಮಿಷನ್ ಆಸ್ಪತ್ರೆಗೆ, ಕರ್ಕೊಂಡೋಗಿ BP ಟೆಸ್ಟ್ ಮಾಡೋದು. ಆ ಕಾಮತ್ ಡಾಕ್ಟರ್ ಪಾಪ ತೀರಿ ಹೋದರು. ಅವರು ಟೆಸ್ಟ್ ಮಾಡೋದು, ನನಗೆ ಹೇಳೋದು ನಿನ್ನ BP ಹೈ ಉಂಟಂತ ಹೇಳೋದು. ನಾನು ಹೇಳಿದ್ದು ಮಿಷಿನ್ ಸರಿ ಇಲ್ಲ ಅಂತ ಹೇಳೋದು ಅವರಿಗೆ. ಅವ್ರು ಇನ್ನೊಂದು ಮಿಷನ್ ತರೋದು, ಪುನಃ ಒತ್ತುದು, ನೋಡೋದು ಹೈ ಉಂಟಂತೇಳಿ. ಅದಕ್ಕೆ ಇವಳು ಒಪ್ತಾಳೆ ನನ್ನ ಹೆಂಡತಿ, ತಪ್ಪಂತೇಳಿ. ಇಲ್ಲ ಹೈ ಉಂಟು ಡಾಕ್ಟ್ರೇ, ಮೇರೆ ಪನ್ಯ ಕೇಣುಜೇರು ಹಾಗೆ ಹೇಳ್ತಾಳೆ. ಹಾಗೆ ಮೆಡಿಸಿನ್ ಬರೆದು ಕೊಡ್ತಾರೆ. ಡಾಕ್ಟ್ರಿಗೆ ಬೇಸರ ಆಗಬಾರ್ದು ಅಂತೇಳಿ ಮೆಡಿಸಿನ್ ತರ್ತೇನೆ. ನಾನು ಹೆಂಡತಿಗೆ ಮನೆಗೆ ಬಂದು ಹೇಳ್ತೇನೆ, ನನಗೆ BP ಇಲ್ಲ, ನಾನು ಸರಿ ಇದ್ದೇನೆ, ಬೇಕಿದ್ದರೆ ಇನ್ನೊಮ್ಮೆ ಟೆಸ್ಟ್ ಮಾಡುವ ಹೇಳಿದೆ. ನೀವು ನಂಬಲಿಕ್ಕಿಲ್ಲ, ಮತ್ತೆ ಹೋಗಿ ಟೆಸ್ಟ್ ಮಾಡಿದ್ದೇನೆ. ಇವತ್ತು ಬೇಕಿದ್ರೆ ನೀವು ಯಾರಾದರೂ ನನ್ನ BP ಟೆಸ್ಟ್ ಮಾಡಿ 100% ಇಷ್ಟ ನಾನು ಹೇಳ್ತೇನೆ ನಂದು ನಾರ್ಮಲ್. ಯಾಕಂದರೆ ಈ BP ಎನ್ನುವಂಥ ಹೆಸರಿಗಿಂತಲೂ ಯೇಸುವಿನ ಹೆಸರು ದೊಡ್ಡದು. ಇದು ಸಣ್ಣ BP ಶುಗರ್ಗೆ ಮಾತ್ರ ಅಲ್ಲ ಇದು ಹೆಸರು, ಇದು ದೊಡ್ಡ ರೋಗಕ್ಕೂ ಕೂಡ ಗುಣ ಆಗ್ತದೆ. ಹಲ್ಲೆಲೂಯ. ಸೊ ಆ ನಾಮ ಗೊತ್ತಿರಬೇಕು. ನಿಮ್ಮ ಜೀವನದಲ್ಲಿ ಆ ನಾಮ ಎಷ್ಟೊಂದು ಕಾರ್ಯ ಮಾಡ್ತೇವೆ ನಮ್ಗೆ ಗೊತ್ತಿರಬೇಕು. ಅಲ್ಲಿ ಹೇಳ್ತಾನೆ, ಏನು ಹೇಳ್ತದೆ? ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನು ಉದ್ಧಾರ ಮಾಡ್ತೇನೆ, ಅವನನ್ನು ಬ್ಲೆಸ್ ಮಾಡ್ತೇನೆ, ಅವನು ಆಶೀರ್ವದಿಸ್ತೇನೆ, ಅವನು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತೇನೆ. ಯಾಕೆ? ಅವನಿಗೆ ನನ್ನ ನಾಮದ ಗುಟ್ಟು ಗೊತ್ತಿದೆ, ಆ ನಾಮದಲ್ಲಿರುವಂಥ ಪವರ್ ಗೊತ್ತಿದೆ, ಆ ನಾಮವನ್ನು ಅರಿತವನಾಗಿದ್ದಾನೆ. ಅವನನ್ನು ನಾನು ಉದ್ಧಾರ ಮಾಡೇ ಮಾಡ್ತಾನೆ. ಈ ಮೈಂಡ್ ಇದೆಯಲ್ಲ, ಅಷ್ಟು ಪಕ್ಕಕ್ಕಿದು ಒಪ್ಪಲ್ಲ. ಈ ಮೈಂಡ್ ಈ ಲೋಕಕ್ಕೆ ಅದು ಟ್ಯೂನ್ ಆಗಿ ಹೋಗಿದೆ. ನಾವು ಒಂದಕ್ಕೆರಡಕ್ಕೆ ಇಲ್ಲ ಅದಾಗಲ್ಲ, ಇದು ಹೀಗಲ್ಲ. ಲೋಕ ಏನು ಹೇಳ್ತದೆ ಅದನ್ನು 100% ನಂಬಿಬಿಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು, ನನಗೆ ಅಸಾಧ್ಯವಾದ ಒಂದಾದರೂ ಉಂಟೋ? ನಂಬ್ತೇವಾ? ಟ್ಯೂನ್ ಚೇಂಜ್ ಮಾಡಬೇಕು ಈ ಲೋಕದಿಂದ ಪರಲೋಕದ ಕಡೆಗೆ. ಅದಕ್ಕೆ ಪೌಲನು ಹೇಳುವಂಥದ್ದು, ರಿನ್ಯೂ ಯುವರ್ ಮೈಂಡ್, ನಿನ್ನ ಮನಸ್ಸನ್ನು ನೂತನ ಪಡಿಸಿಕೊಳ್ಳ್ರಿ, ಈ ಭೂಲೋಕದಿಂದ ಪರಲೋಕದ ಕಡೆಗೆ ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಆತ ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಈ ಭೂಲೋಕದ ಮನಸ್ಸಿದೆಯಲ್ಲ, ಆಗಾಗ ನಮಗೆ ಕನ್ಫ್ಯೂಷನ್ ಮಾಡ್ತಾ ಇರ್ತದೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ ಪ್ರಿಯರೇ. ಅದಕ್ಕೆ ದೇವರು ಯಾವಾಗಲೂ ಕೂಡ ನಾವು ಆತನ ನಾಮವನ್ನು ಅರಿತವರಾಗಿದ್ದೀವಿ. ಹಾಗಾದರೆ ಆತನ ನಾಮವನ್ನು ಅರಿತರೆ ಆತನ ಗುಣಗಳು ಕೂಡ ನಮ್ಮಲ್ಲಿರ್ತದೆ. ಯೇಸು ಸ್ವಾಮಿ ಎಲ್ಲ ವೈಭವಗಳಿದ್ದರೂ ಕೂಡ ತನ್ನನ್ನು ತಾನೇನು ಮಾಡಿದರು? ತಗ್ಗಿಸಿಕೊಂಡನು. ನಿಮ್ಗೆ ಗೊತ್ತಾ, ಪ್ರೈಡ್ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ದೊಡ್ಡ ಅನಾಹುತ ತಂದಾಗ್ತದೆ. ಪ್ರೈಡ್ ಫೋನ್ ಮಾಡಿ ಬರುವುದಿಲ್ಲ. ನಾಳೆ ಬರ್ತಾ ಇದ್ದೇನೆ ಪ್ರಶಾಂತ್ ಜತ್ತನ್ರೆ ಎಲ್ಲ ಕಾಂಡೆ ಬರ್ಪೆ ಈರೆಗೊಂದು ಪ್ರೈಡ್ ಕೊರಪೆ ಅಂತೇಳಿ ಬಂದದ್ದೇ ಗೊತ್ತಾಗೋದಿಲ್ಲ. ಪ್ರೈಡ್ ಯಾರಲ್ಲಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು. ಪ್ರೈಡ್ ಎನ್ನುವಂಥದ್ದು ಅದು ಬಂದಿಲ್ಲಿ ನಿಲ್ತದೆ. ಆದರೆ ದೇವ ಮಕ್ಕಳಾದ ನಾವು ಅದನ್ನು ಗುರುತಿಸಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನೋಡ್ರಿ, ಯಾಕೋಬನ ಪತ್ರಿಕೆ. ಯಾಕಂದ್ರೆ ನೀವು ಆ ದೇವರ ನಾಮವನ್ನು ಅರಿತರೆ ದೇವರನ್ನು ಅರ್ಥವಾಗೆ ದೇವರು ಏನು ಮಾಡಿದರೆ, ಯೇಸು ಸ್ವಾಮಿ ಏನು ಮಾಡಿದ್ದಾನೆ, ಅದು ಅಷ್ಟು ವೈಭವ ಇದ್ದರೂ ಕೂಡ ಮಾನವನಾಗಿ ಈ ಲೋಕಕ್ಕೆ ಬರ್ತಾನೆ, ತಗ್ಗಿಸಿಕೊಳ್ಳುತ್ತಾನೆ, ಶಿಷ್ಯರ ಕಾಲನ್ನು ತೊಳಿತಾನೆ. ನೀವು ರೆಡಿ ಇದ್ದೀರಾ? ನಮಗೆ ಯಾರಾದರೂ ಬೈದರೆ ಬೇರೆಯೇ ಮಾತಾಡ್ತೇವೆ ನಾವು. ಅಲ್ಲಲ್ಲಿಯ ಪಾಸ್ಟ್ ಎಂಕದು ಹೇಗೆ ಅಂಚ ಬಂಡಿರು, ಪಾಸ್ಟ್ ಏನಾದರೂ ಬೈದರೆ ನೆಕ್ಸ್ಟ್ ಪಾಸ್ಟ್ ಹತ್ರ ಮಾತಾಡೋದಿಲ್ಲ ಕೆಲವರು. ಈ ಪಾಸ್ಟ್ ಅಲ್ಲ, ನಾನು ಇಲ್ಲಿದ್ದ ಹೇಳೋದಿಲ್ಲ, ಬೇರೆ ಕಡೆ
ಹೊರಗಿನ ದೃಶ್ಯ. ಯಾಕೆ ನನಗೆ ಹಾಗೆ ಹೇಳಿದರು ಅಂತೇಳಿ, ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ. ಕರ್ತನ ಮುಂದೆ ಅಂತ ಹೇಳುವಾಗ ಯಾವಾಗ? ಆರಾಧನೆ ಮಾಡುವಾಗ ಮಾತ್ರ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಚರ್ಚಿಗೆ ಬಂದಾಗ ಮಾತ್ರ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಅಂತ ಹೇಳ್ತದ. ಕರ್ತನ ಮುಂದೆ ಅಂತ ಹೇಳಿದರೆ 24/7 ಕರ್ತನು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತಾನೆ. ಆಗ ಏನು ಮಾಡ್ತಾನೆ? ನಮ್ಮನ್ನು ಆಗಲಾತನು ನಿಮ್ಮನ್ನು ಮೇಲಕ್ಕೆ ಎತ್ತುವ, ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾನೆ. ನಿಮಗೆ ಇನ್ನೊಂದು ಲೆವೆಲ್ಗೆ ಜೀವನ ನೀವು ಮಾಡಬೇಕು ಪ್ರಿಯರೇ. ನಿಮಗೆ ಗೊತ್ತಾ ಚಿಟ್ಟೆ ಯಾವುದು? ಬಟರ್ಫ್ಲೈ. ಅಂದರೆ ಜೀವನ ಗೊತ್ತಾ ನಿಮಗೆ? ಬಟರ್ಫ್ಲೈ ಹೇಗೆ ಆಗ್ತದೆ ಅಂತೇಳಿ, ಒಂದು ಸಣ್ಣ ಒಂದು ಹುಳದಾಗಿ ಇರ್ತದೆ ಅಲ್ವಾ? ಅದು ತಿಂದು 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 ದೊಡ್ಡದಾಗ್ತದೆ. ಆದರೆ ಕೆಲವು ಸಲ ಅದನ್ನೇ ಯಾರೋ ತಿಂದು ಬಿಡ್ತದೆ ಈ ಲೋಕದಲ್ಲಿ ಇಲ್ಲಿರುವಾಗ. ಒಮ್ಮೆ ಅದು ಮತ್ತೆ ಅದರ ರೂಪಾಂತರಗೊಳ್ತದೆ, ಅದು ರೆಕ್ಕೆಗಳು ಬರ್ತದೆ. ಯಾವಾಗ ರೆಕ್ಕೆಗಳು ಬರ್ತದೋ ಅದು ಹಾರಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಮತ್ತೆ ಅದು ಯಾರಿಗೂ ಸಿಕ್ಕುವುದಿಲ್ಲ. ಹಲ್ಲೆಲೂಯಾ. ಸೊ ನಮ್ಮ ಜೀವನ ಕೂಡ ಯಾವಾಗಲೂ ದೇವರ ರೂಪಾಂತರಗೊಂಡಾಗ ನಮ್ಮ ಜೀವನ ಅದು ನೆಕ್ಸ್ಟ್ ಲೆವೆಲಿಗೆ ಹೋಗುವಂಥದ್ದಾಗಿದೆ. ನೀವು ಇರುವಂಥ ಸ್ಥಿತಿಗಳಲ್ಲಿ ಇರುವಂಥದ್ದೇ ಅಲ್ಲ, ಇದು ಕ್ರೈಸ್ತಿಯ ಜೀವನ ಅಲ್ಲವೇ ಅಲ್ಲ. ದ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ನಾವು. ನೆಕ್ಸ್ಟ್ ಲೆವೆಲಿಗೆ ಅಂತೇಳಿ ನಾವು ಕೆಲವರು ಹೇಳ್ಬೋದು, ಓನ್ಲಿ ಫೈನಾನ್ಷಿಯಲ್ ಬ್ರೇಕ್ ಥ್ರೂ. ನಾಟ್ ಓನ್ಲಿ ಫೈನಾನ್ಷಿಯಲ್ ಬ್ರೇಕ್ ಥ್ರೂ, ಕೇವಲ ಒಂದು ಆರ್ಥಿಕವಾಗಿ ನೀನು ಉನ್ನತವಾಗುವಂಥದ್ದು ಮಾತ್ರವಲ್ಲ, ಅದಿದೆ. ಅದರ ಜೊತೆಗೆ ನಿನಗೆ ಸಮಾಧಾನದೊಂದು ಜೀವನ, ಆರೋಗ್ಯದೊಂದು ಜೀವನ ದೇವರು ನಮಗೆ ಕೊಟ್ಟೇ ಕೊಡ್ತಾನೆ ಪ್ರಿಯರೇ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಇಂಗ್ಲೀಷಲ್ಲಿ ಹೀಗೆ ಹೇಳ್ತೆ, ಹಂಬಲ್ ಯುವರ್ ಸೆಲ್ಫ್ ಇನ್ ದ ಸೈಟ್ ಆಫ್ ದ ಲಾರ್ಡ್. ದೇವರ ಕಣ್ಣಿನಲ್ಲಿ. ಕೆಲವು ಸಲ ನಾವು ಹೀಗೆ ಮಾಡ್ತೇವೆ, ಫಸ್ಟೇ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಅಂದರೆ ಮತ್ತೆ ಹಚ್ಚೋದ ಮೇಲೆ ಬೇರೆ ಇರ್ತಾರೆ. ಅದೆಲ್ಲ ಕರ್ತನ ಕಣ್ಣು ಅಂತ ಹೇಳಿದ್ರೆ 24/7. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಸಂದೇಶ ಅರ್ಥ ಆಗ್ತಾ ಇದೆ? ನಮ್ಮ ದೇವರು ಒಳ್ಳೆಯ ದೇವರಾಗಿ. ಇವತ್ತು ನೀವು ಇದನ್ನು ನಿಮ್ಮ ಜೀವನ ಅಳವಡಿಸ್ರಿ, ನೀವು ಯಾವ ರೀತಿ ದೇವರು ನಡೆಸ್ತಾನೆ. ಸಮಯ ಎಷ್ಟಾಯಿತು? ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಅದಕ್ಕೆ ಪ್ರಿಯರೇ, ಅದಕ್ಕೆ ಒಳ್ಳೆಯ ಉದಾಹರಣೆ ಯಾರು ಗೊತ್ತಾ ನಿಮಗೆ? ಯೋಸೇಫನು ಒಳ್ಳೆಯ ಉದಾಹರಣೆ. ಈ ವಾಕ್ಯದಲ್ಲಿ ಅನೇಕ ಸಂಗತಿಗಳು, ಸಂದರ್ಭಗಳು, ಹಿಂದೆ ನಡೆದ ಸಂಗತಿಗಳೆಲ್ಲ ಬರೆದಿಟ್ಟಿದೆ. ಯಾಕೆ ಗೊತ್ತಾ? ಇದೆಲ್ಲವೂ ಕೂಡ ನೋಡಿ ನಾವು ನಂಬಿಕೆಯಲ್ಲಿ ಜೀವಿಸಬೇಕೆಂಬುದಾಗಿ. ಯೋಸೇಫನ ವಿಷಯದಲ್ಲಿ ನಾವು ನೋಡುವಾಗ, ನೀವು 50ನೇ ಬೇಕಿದ್ರೆ ಬೇಡ 37ನೇ ವಚನ ಓದ್ರಿ. 2ನೇ ವಚನ 37:2. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು. ಅವನ ಅಣ್ಣ ತಮ್ಮಂದಿರು, ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆಂದು ನೋಡಿ ಯೋಸೇಫನನ್ನು ಹಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು. ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ 37:2 ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿ ಇನ್ನೂ ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಯಳಾದ ಬಿಲ್ಲಾ ಜಿಲ್ಲಾ ಎಂಬರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನ ತಂದೆಗೆ ತಿಳಿಸ್ತಿದ್ದ. ಅವರು ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡುವಾಗ ತಂದೆಗೆ ತಿಳಿಸ್ತಾ ಇದ್ನು. ಅದರ ಅರ್ಥ, ಇವನು ದೇವರನ್ನು ಸಣ್ಣ ಪ್ರಾಯದಲ್ಲಿ ತಿಳಿದುಕೊಂಡಿದ್ದ, ತಂದೆಗೆ ಬಹಳಷ್ಟು ಪ್ರಿಯನಾಗಿದ್ದ, ದೇವರ ಬಗ್ಗೆ ತಿಳಿದುಕೊಂಡಿದ್ದ. ಹಾಗಾಗಿ ಕೆಟ್ಟ ಕೆಲಸ ಮಾಡುವಾಗ ಅಣ್ಣ ತಮ್ಮಂದಿರ ಜೊತೆ ಸೇರ್ತಾ ಇಲ್ಲ, ನಾವು ಅವ್ರ ಜೊತೆ ಸೇರ್ತಾ ಇಲ್ಲ. ಸೇರದೆ ಪ್ರತ್ಯೇಕಿಸಿಕೊಂಡು ಅವನೇನು ಮಾಡ್ತಾನೆ, ಅಣ್ಣಂದಿರು ಏನಾದರೂ ಮಾಡುವಾಗ ತಂದೆಗೆ ಬಂದು ಹೇಳ್ತಾ ಇದ್ರು. ನೀವು ಬೇಕು 50ನೇ ಅಧ್ಯಾಯ ಓದ್ರಿ. ಮತ್ತು ನಮ್ಗೆ ಗೊತ್ತಿದೆ, ಅವನ ಚರಿತ್ರೆನ ಹೆಚ್ಚು ಓದಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಯೋಸೇಫನನ್ನು ಅಣ್ಣ ತಮ್ಮಂದಿರು ಹಗೆ ಮಾಡ್ತಾರೆ, ಹಗೆ ಮಾಡಿ ಗುಂಡಿಗೆ ಹಾಕ್ತಾರೆ.
ಗುಂಡಿಗೆ ಮಾಡಿ ಸೇಲ್ ಮಾಡ್ತಾರೆ. ಸೇಲ್ ಮಾಡಿ ಪೊಟಿಫರ್ನ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಪೊಟಿಫರ್ನ ಮನೆಯಲ್ಲಿ ಅವನ ಮೇಲೆ ಸುಳ್ಳು ಆಪಾದನೆ ಹಾಕ್ತಾರೆ. ಸುಳ್ಳು ಆಪಾದನೆ ಹಾಕಿ ಅವನಿಗೆ ಜೈಲಿಗೆ ಕಳಿಸ್ತಾರೆ. ಜೈಲಲ್ಲಿ ಕೂಡ ಅವನೊಂದು ಸಂದರ್ಭ ಒದಗಿ ದೇವರು ಮಾಡ್ತಾನೆ, ಅರಮನೆಗೆ ಬರುವಾಗೆ ಮಾಡ್ತಾನೆ. ತದನಂತರ ಅರಮನೆಗೆ ಬಂದು ಅವನನ್ನು ದೇವರು ಉನ್ನತಿಗೆ ತರ್ತಾನೆ. ಯಾಕೆ? ದೇವರನ್ನ ಅರ್ತಿದ್ದ. ಆದರೆ 50ನೇ ಅಧ್ಯಾಯಕ್ಕೆ ಬರುವಾಗ ಎಲ್ಲವನ್ನು ಪಡೆದಂಥ ಯೋಸೇಫನು ಪ್ರತಿಯೊಂದು ಕೂಡ ಇದೆ. ಈಗ ತನಗೆ ತಪ್ಪು ಮಾಡಿದವರು ಈಗ ತನ್ನ ಮುಂದೆ ಬಂದು ನಿಲ್ತಾರೆ. ತನಗೆ ಅನ್ಯಾಯ ಮಾಡಿದವರು ತಮ್ಮ ಮುಂದೆ ಬಂದು ನಿಲ್ತಾರೆ. ತನ್ನನ್ನು ಕೊಲ್ಲಬೇಕೆಂಬುದಾಗಿ ಮಾಡಿದಂಥ ಅಣ್ಣಂದರಿಗೆ ನನ್ನ ಮುಂದೆ ನಿಂತಿದ್ದಾರೆ. ತನ್ನನ್ನು ಸೇಲ್ ಮಾಡಿದ ಗುಲಾಮನಾಗಿ ಸೇಲ್ ಮಾಡಿದಂಥ ಅಣ್ಣ ತಮ್ಮಂದರು ನಮ್ಮ ಮುಂದೆ ನಿಂತಿದ್ದಾರೆ. ಆಗ 50ನೇ ಅಧ್ಯಾಯ 15ನೇ ವಚನ ಓದ್ರಿ. ಯೋಸೇಫನ ಅಣ್ಣ ತಮ್ಮಂದಿರು ತನ್ನ ತಂದೆ ಸತ್ತದನ್ನು ಕಂಡು, ಒಂದು ವೇಳೆ ಯೋಸೇಫನು ನಮ್ಮನ್ನು ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲ ಕೇಡಿಗೆ ಪ್ರತಿಯಾಗಿ ಪೂರಾ ಶಿಕ್ಷೆಯನ್ನು ಕೊಟ್ಟಾನೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು, ಅವರಿಗೆ ಈಗ ಅವ್ರಿಗೆ ಹೆದರಿಕೆ, ಅವ್ರಿಗೆ ಗೊತ್ತಿದೆ ನಾವು ಅನ್ಯಾಯ ಮಾಡಿದ್ದೇವೆ, ಇವನಲ್ಲಿ ಪವರ್ ಇದೆ, ಈಗ ಇವನು ಖಂಡಿತವಾಗಲಿ ಈ ಪವರನ್ನು ಯೂಸ್ ಮಾಡಿ ನಮ್ಮನ್ನು ಕೊಲ್ಲುತ್ತಾನೆ, ನಮ್ಮನ್ನು ಫಿನಿಶ್ ಮಾಡ್ತಾನೆ. ಆದರೆ ದೇವರನ್ನು ತಿಳಿದಂಥ ಯೋಸೇಫನು, ನೀವು ನೋಡ್ರಿ 18ನೇ ವಚನ ಓದ್ರಿ. ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡಬಿದ್ದು, ಈಗೋ ನಾವು ನಿನಗೆ ಗುಲಾಮರು ಅಂದರು. ಗುಲಾಮರು ಅಂತ ಹೇಳುವಾಗ ನಾವಾದರೆ ಹೌದು ಕರೆಕ್ಟ್, ನೀವು ಗುಲಾಮರೇ, ನೀವು ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀರಲ್ಲ, ಈಗ ನನ್ನ ಗುರ್ತಾಯ್ತಾ ತಿಳಿ ಹೇಳ್ತೇವಿಲ್ವಾ? ಅಟ್ಲೀಸ್ಟ್ ಒಂದು ಮಾತಾದರೆ ಹೇಳ್ತಿದ್ದೆವು. ಅನ್ಯಾಯ ಅವನಿಗೆ ಕೊಲ್ಲದಿದ್ದರೂ ಕೂಡ ಆಣಿ ಇಂಚ ಗುಂಡಿ ಬಾಡ್ದಾರತ್ತ, ಆಣಿ ಸೇಲ್ ಮಲ್ದಾರತ್ತೆ, ನಾನು ಇತ್ತು ಬರ್ತಾರ ಜೈಲು ಪಾಡ್ಪಾ ಇರತ್ತೆ, ನಾನು ಇನಿ ಬೈದಾರತ್ತ ನಿಗ್ಲು. ಲೋಕ ಈ ರೀತಿ ಕಳಿಸಿಕೊಡ್ತಾರೆ. ದೇವರನ್ನು ತಿಳಿದವರು, ಅದು ಯೋಸೇಫನು ಮಾತಾಡ್ತಾನೆ ನೋಡ್ರಿ. ಇಲ್ಲಿ ನೀವು 19ನೇ ವಚನ ನೋಡ್ರಿ. ಯೋಸೇಫನು ಅವರಿಗೆ ಹೆದರಬೇಡ್ರಿ, ನಾನೇನು ದೇವರ ಪ್ರತಿನಿಧಿ. ಫಸ್ಟ್ ಹೇಳುವಂತ ಮಾತು ಹೆದರಬೇಡ್ರಿ. ನನ್ಗೇನು ಮಾಡಲ್ಲ, ಹೆದರಬೇಡ್ರಿ. ನಾವು ಹೇಳ್ತೇವ? ನಮ್ಮನ್ನು ಪರೀಕ್ಷಿಸಿಕೊಳ್ಳಿ. ನಾವು ದೇವರನ್ನು ಅರಿತವರು, ದೇವರ ನಾಮವನ್ನು ಅರಿತವರು. ಹಲ್ಲೆಲೂಯಾ. ಯಾವತ್ತೂ ಕೂಡ ನಾವು ಈ ರೀತಿ ಜೀವಿಸ್ತೇವೆ, ನಾವು ಕ್ಷಮಿಸಿ ಜೀವಿಸ್ತೇವೆ. ನಮ್ಮಲ್ಲಿ ಪವರ್ ಇರಲಿ, ನಮ್ಮಲ್ಲಿ ಹಣ ಇರಲಿ, ತಾಕತ್ತಿರಲಿ, ತೋಳು ಬಲ ಇರಲಿ, ಏನೇ ಇರಲಿ, ನಾವು ಇತರರ ಕಡೆಗೆ ನಮ್ಮನ್ನು ಅನ್ಯಾಯ ಮಾಡಿದವರು ಬಂದರೂ ಕೂಡ ಅವರನ್ನು ಕ್ಷಮಿಸಿ ಜೀವಿಸುವಂಥದ್ದೇ ಪ್ರಿಯರೇ. ದೇವರನ್ನು ಅರಿತರೆ ಮಾತ್ರ ಇಂಥ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಯೋಸೇಫನನ್ನು ದೇವರು ಉನ್ನತವಾಗಿಡ್ತಾನೆ. ಅವನ ಮನಸ್ಸು ಗೊತ್ತಿತ್ತು. ದೇವರಿಗೆ ಪ್ರತಿಯೊಬ್ಬೊಬ್ಬರ ಮನಸ್ಸು ಗೊತ್ತಿದೆ, ನಮ್ಮ ಹೃದಯ ಗೊತ್ತಿದೆ. ನಾಳೆ ನಮಗೆ ಏನಾದರೂ ಪವರ್ ಕೊಟ್ಟರೆ, ಒಂದಷ್ಟನ್ನು ಕೊಟ್ಟರೆ ನಾವು ಏನು ಮಾಡ್ತೀವಿ ದೇವರಿಗೆ ಗೊತ್ತಿದೆ. ಸೊ ನಮ್ಮನ್ನು ಪ್ರಿಪೇರ್ ಮಾಡ್ತಿದ್ದಾನೆ ದೇವರು. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಹೇಳ್ತಾನೆ ನೋಡ್ರಿ, ಹೆದರಬೇಡ್ರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ನೀವು ಕೇಡಾಗಿ ನೆನೆಸಿದಿರಿ, ಡೋಂಟ್ ವರಿ, ಅದು ದೇವರು ನನಗೆ ಒಳ್ಳೆಯದನ್ನೇ ಮಾಡಿದನು. ನೀವು ಅನ್ಯಾಯ ಮಾಡಬೇಕು ಎನಿಸಿದ್ದೀರಿ, ಬಟ್ ದೇವರು ನನಗೆ ಒಳ್ಳೆಯದು ಮಾಡಿದ್ದಾನೆ. ಪ್ರಿಯರೇ, ನಿಮ್ಮನ್ನು ಯಾರಾದರೂ ಕೆಳಗೆ ಹಾಕುವಾಗ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ನೀವು ಯಾವತ್ತೂ ಕೂಡ ಚಿಂತೆ ಮಾಡಬೇಡ್ರಿ. ಜನರು ನಿಮ್ಮನ್ನು ಹಾಗೆ ನೋಡಲಿಕ್ಕೆ ಸಾಧ್ಯತೆ ಇದೆ, ಆದರೆ ದೇವರು ನಮ್ಮನ್ನು ಮೇಲಕ್ಕೆತ್ತಾನೆ, ದೇವರು ನಮಗೆ ಸಹಾಯ ಮಾಡ್ತಾನೆ. ನಾವು ಆತನ ನಾಮವನ್ನು ಅರಿತವರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಮತ್ತೆ ಹೇಳ್ತಾನೆ ನೋಡ್ರಿ, ಆದದ್ರಿಂದ ನೀವು ಸ್ವಲ್ಪವೂ ಭಯಪಡಬೇಡ್ರಿ, ಒಂದು ಇಂಚಿನಷ್ಟು ಭಯಪಡಬೇಡ್ರಿ. ಮತ್ತೆ ಹೇಳಿದೆ, ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನು ನಿಮಗೆ ಮಾತ್ರ ನಾನು ಸಹಾಯ ಮಾಡೋದಲ್ಲ, ನಿಮಗೆ ಏನೆಲ್ಲ ಇದೆ ಕರ್ಕೊಂಡು ಬನ್ನಿರಿ, ನಾನು ಅವರಿಗೆ ಸಹಾಯ ಮಾಡ್ತೇನೆ. ಪ್ರಿಯರೇ, ಇದು ಮನಸ್ಸು, ದೇವರನ್ನು ತಿಳಿದಂಥ ಮಕ್ಕಳ ಮನಸ್ಸು. ಇದು ನಮಗೆ ಅನ್ಯಾಯ ಮಾಡಿದವರಿಗೆ ಸಹಾಯ ಮಾಡುವಂಥ ಮನಸ್ಸು. ನಾವು ಆತನ್ನು ತಿಳಿದುಕೊಂಡ್ರೆ ಇದೇ ರೀತಿ ಜೀವಿಸ್ತೇವೆ. ನಾವು ಆತನ್ನು ತಿಳಿದುಕೊಂಡ್ರೆ ಕೇವಲ ಕೈಗಳನ್ನೆತ್ತಿ ಆರಾಧನೆ ಮಾಡೋದು ಮಾತ್ರವಲ್ಲ, 24/7 ನಮ್ಮ ಜೀವನದಲ್ಲಿ ದೀನತೆಯಲ್ಲಿ
ದೇವರು ತಿಳಿದವರಾಗಿ ಕ್ಷಮಿಸಿ ಜೀವಿಸಿ. ಒಂದು ಕ್ಷಣ ಬರ್ಬೋದು ಪ್ರಿಯರೇ, ಅದರ ನಿಮಗೆ ಕೋಪ ಬರೋದಿಲ್ಲ. ನನ್ನ ಹತ್ರ ನೀವು ಕೇಳ್ಬೋದು, ಓ ಬ್ರದರ್ ನೀವು ಹಾಗಾದ್ರೆ ಎಲ್ಲ ಸರಿ ಇದ್ದೀರಾ? ಇಲ್ಲ, ಕೆಲವು ಸಮಯ ನಮಗೆ ಕೋಪ, ಆದರೆ ಸಂಜೆ ಒಳಗೆ ನಿಮ್ಮ ಕೋಪ ತೀರ್ಲಿ, ನೀವು ಕ್ಷಮಿಸಿ. ಇವತ್ತು ಬಹಳ ಒಳ್ಳೆ ಫೋನ್ ಮಾಡಿ ಮಾತಾಡ್ಬೋದು, ಎದುರು ಬೈ ತೊಂದರೆ ಇಲ್ಲ, ಡೋಂಟ್ ವರಿ, ಸಾರಿ, ಕ್ಷಮಿಸಿ ಹೇಳಿದ ಮೇಲೆ ಬಿಟ್ಟು ಬಿಡ್ರಿ. ಹಲ್ಲೆಲೂಯಾ. ಸೊ ಆದ್ರೆ ಸ್ವಲ್ಪವೂ ಭಯಪಡಬೇಡ್ರಿ, ನಾನು ನಿಮಗೂ ನಿಮಗೆ ಸೇರಿದ ಎಲ್ಲವೂ ಪೋಷಿಸುವನು ಎಂದು ಹೇಳಿ ಅವನು ಸಂತೈಸ್ತಾನೆ. ಅವರನ್ನು ಸಂತೈಸ್ತಾನೆ, ಏನು ಚಿಂತೆ ಮಾಡಬೇಡ್ರಿ. ಇಂಥ ಮನಸ್ಸು ನಮ್ಮಲ್ಲಿದೆಯಾ? ನಮಗೆ ಅನ್ಯಾಯ ಮಾಡಿದವರು ಬಂದಾಗ ನಾವು ಸಂತೈಸುವಂಥ ಹೃದಯ ನಮಗಿದೆಯಾ? ನಮ್ಮನ್ನು ಕೊಲ್ಲಬೇಕು, ನಮ್ಮ ಹೆಸರನ್ನು ಹಾಳು ಮಾಡಿದ ವ್ಯಕ್ತಿಗಳು ನಮ್ಮ ಜೀವನದ ಮುಂದಕ್ಕೆ ಬರುವಾಗ ನಾವು ಈ ರೀತಿಯಾಗಿ ಜೀವಿಸ್ತಾ ಇದ್ದೇವಾ? ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ಅವನು ನನ್ನ ಹೆಸರನ್ನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಆಗ ಮಾತ್ರ ಸಾಧ್ಯ ಪ್ರೇರೆ. ಇಲ್ಲದೆ ಸುಮ್ಮನೆ ನಮ್ಮ ಸ್ಪಿರಿಚುವಲ್ ಲೈಫ್ ಎನ್ನುವಂಥದ್ದು ಡ್ರಾಮಾ ಅಲ್ಲ, ಇದು ಪ್ರಾಕ್ಟಿಕಲ್ ಲೈಫ್, ಇದು ಜೀವನ, ಇದು ಅಳವಡಿಸಿ ಜೀವಿಸುವಂಥ ಜೀವನವಾಗಿದೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದೆ. ನಾವು ಇರುವ ಹಾಗೆ ಇರಲಿಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿಲ್ಲ. ಈ ಲೋಕದಲ್ಲಿ ಎಲ್ಲರ ಮುಂದೆ ಸಾಕ್ಷಿಗಳಾಗಿ ಬೆಳಕಾಗಿ ಜೀವಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಅಂತ ಜೀವನ ಮಾಡಬೇಕಾದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ದೇವರನ್ನ ಅರ್ತಿದ್ದೇನೆ, ದೇವರ ವಾಕ್ಯ ನನಗೆ ಗೊತ್ತು, ಎಲ್ಲ ನನಗೆ ಗೊತ್ತು ಅಂತ ಹೇಳುವಂಥ ದೇವ ಮಕ್ಕಳಾದ ನಾವುಗಳು ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಅಳವಡಿಸಿ ಜೀವಿಸಬೇಕು. ದೇವರ ಮಾತು ಏನು ಹೇಳ್ತದೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ಜೀವಿಸಬೇಕು. ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾನು ವಾಕ್ಯ ಭಾಗವನ್ನು ಇವತ್ತು ಮುಗಿಸ್ತೇನೆ, ಸ್ವಲ್ಪ ಬೇಗ ಹೋಗಲಿಕ್ಕಿದೆ. ಹಾಗಾಗಿ ನಾನು 3 ವಾಕ್ಯಗಳು ಓದಿಸ್ತೇನೆ. 3 ವಾಕ್ಯ ಕೂಡ ಮಾತಾಡಬೇಕಿತ್ತು, ಒಂದು ವಾಕ್ಯದಲ್ಲಿ ಇವತ್ತು ಮುಗಿಸ್ತೇನೆ. ನೆಕ್ಸ್ಟ್ ಬಂದಾಗ ಇದನ್ನು ನಾವು ಕಂಟಿನ್ಯೂ ಮಾಡುವ. ಕೀರ್ತನೆ 91:14, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧಾರ ಮಾಡುತ್ತೇನೆ. ಹಲ್ಲೆಲೂಯಾ. ಯೋಸೇಫನು ದೇವರ ನಾಮವನ್ನು ಅರಿತಿದ್ದ, ಅವನು ಉದ್ಧಾರವಾದ. ದೇವರ ಮಾತು ಅದು ಯಾವತ್ತೂ ಕೂಡ ಇದಕ್ಕೆ ಶಕ್ತಿ ಕುಂದಿ ಹೋಗಲಿಲ್ಲ. ಸೇಮ್ ಶಕ್ತಿ, ಅದೇ ಶಕ್ತಿ ಇದೆ. ನಿಜವಾಗ್ಲೂ ಅರಿತರೆ, ದೇವರನ್ನು ಅರಿತರೆ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೆಯ ಜೀವನ ಮಾಡಲಿಕ್ಕೆ ಸಾಧ್ಯವಾಗಿ. ಒಂದು ಕ್ಷಣ ನಾವು ಎದ್ದು ನಿಲ್ಲೋಣ, ನಾವು ಪ್ರಾರ್ಥಿಸುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Thank you, Jesus. Praise you, Jesus. Thank you, Holy Spirit. Thank you, Holy Spirit. Thank you, Lord. ತಂದೆ ನಿನಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ. ಒಂದು ಚರಣ ಆಡುವ ಪಾಸ್ಟರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ದೇವರಿಂದ ಆಗಂಥ ಕಾರ್ಯ ಒಂದೂ ಇಲ್ಲ ಪ್ರಿಯರೇ. ನಾವು ನಂಬಬೇಕು. ಆತನ ನಾಮವನ್ನು ಅರಿತರೆ, ಆತನಲ್ಲಿ ಆಸಕ್ತಿ ಇರುವುದಾದರೆ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಆಗದೇ ಇರುವಂಥದ್ದು ಒಂದೂ ಇಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸ್ಲೋ ಸ್ಲೋ. ನಿನ್ನಿಂದಾಗದ ಕಾರ್ಯ ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯ ಒಂದೂ ಇಲ್ಲ. ಎಲ್ಲರೊಟ್ಟಾಗಿ ಹಾಡುವ ದೇವರನ್ನು ಅರ್ಥವರೆಗೆ. ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೇಜರ್ ನೀನೇ ಅಯ್ಯ. ಆತನು ಅರಿತವರಾಗಿ, ಆತನಲ್ಲಿ ಆಸಕ್ತಿ ಉಳ್ಳವರಾಗಿ ದೇವರನ್ನು ಆರಾಧಿಸುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆರಾಧನೆ ಆರಾಧನೆ ಆರಾಧನೆ
ವರ್ತಿ ಆರಾಧನೆ ಮಾಡುವ. ಆರಾಧನೆ ಆರಾಧನೆ ಆರಾಧನೆ, ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య, ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ತಂದೆ ನಿನಗೆ ಸ್ತೋತ್ರಪ್ಪ. ದೇವರೇ, ನಾವು ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಕರ್ತನೆ, ನಾವು ನಿನ್ನನ್ನು ಅರಿತವರಾಗಿದ್ದೇವೆ, ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿದ್ದೇವೆ ಸ್ವಾಮಿ. ಆದರೆ ಕರ್ತನೆ, ನಮ್ಮ ಜೀವನದಲ್ಲಿ ನಿನ್ನ ವಾಕ್ಯವನ್ನು ಯಾವಾಗಲೂ ಅಳವಡಿಸಿ ಜೀವಿಸುವ ಕೃಪೆ ಕೊಡಪ್ಪ. ನಮ್ಮ ಬಲಹೀನತೆಯನ್ನು ಬಲ್ಲಂಥ ದೇವರು ನಿನ್ನಾಗಿರ್ತೀವಿ ಸ್ವಾಮಿ. ಬಲಹೀನತೆಯಲ್ಲಿ ಬಲವನ್ನು ಕೊಡುವ ದೇವರೇ, ಯಾವ ಭಾಗದಲ್ಲಿ ನಾವು ಬಲಹೀನರಾಗಿದ್ದೇವೆ ಎಂಬುದು ನಿನಗೆ ಗೊತ್ತಿದೆ ಸ್ವಾಮಿ. 24/7 ನೀವು ನಮ್ಮನ್ನು ನೋಡ್ತಾ ಇರ್ತೀರಿ ಕರ್ತನೆ. ನಿನ್ನಲ್ಲಿ ಆಸಕ್ತಿಯುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸುವಂಥ ಕೃಪೆ ಕೊಡಪ್ಪ. ನಿನ್ನ ನಾಮವನ್ನು ಅರಿತವನಾಗಿರುವುದರಿಂದ ಸ್ವಾಮಿ, ನಿನ್ನ ವಾಕ್ಯವನ್ನು ನಮ್ಮ ಜೀವನ ಅಳವಡಿಸಿ, ಎಲ್ಲ ನಾಮಕ್ಕಿಂತಲೂ ಹೆಚ್ಚಾದ ನಾಮ ನಿನ್ನ ನಾಮವಾಗಿದೆ ಸ್ವಾಮಿ. ಕರ್ತನೆ, ಈ ಲೋಕದಲ್ಲಿ ಬರುವಂಥ ಎಲ್ಲ ಕಷ್ಟಗಳಲ್ಲಿ ಸ್ವಾಮಿ, ನಿನ್ನ ನಾಮವನ್ನು ಅರಿತವನಾಗಿರುವುದರಿಂದ ಎಲ್ಲವನ್ನು ಜಯಿಸಿ ನಿಲ್ಲಿಕ್ಕಾಗುವಂತೆ ಕೃಪೆ ಕೊಡಪ್ಪ. ಕರ್ತನೆ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ದೇವರೇ, ನಾವು ಸಭೆಗೆ ಬರುವಾಗ ಮಾತ್ರ ಅಲ್ಲ ಸ್ವಾಮಿ, ದಿನದ 24 ತಾಸುಗಳ ಕಾಲ ಕರ್ತನೆ, ನಮ್ಮ ಜೀವನದಲ್ಲಿ ದೇವರೇ ನಿನ್ನ ವಾಕ್ಯವನ್ನು ಅಳವಡಿಸಿ ಜೀವಿಸಿದ ಕೃಪೆ ಕೊಡಪ್ಪ. ಎಲ್ಲ ಬಲಹೀನ ತೆಗೆದು ಹಾಕಿ ಸ್ವಾಮಿ, ಲೋಕದಲ್ಲಿ ಸಾಕ್ಷಿಯಾಗಿ, ಲೋಕದಲ್ಲಿ ಬೆಳಕಾಗಿ ಜೀವಿಸುವಂಥ ಕೃಪೆ ಕೊಡು. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ದಯಮಾಡಿ ಕೂತ್ಕೊಳ್ಳಿ.